ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನ ಯೂಟ್ಯೂಬ್ ಚಾನಲ್. ಗೈಸ್, ಬಿಗ್ ಬಾಸ್ ಕಡೆಯಿಂದ ಮೊದಲೇ ಪ್ರೋಮೋ ಬಿಟ್ಟಿದ್ದಾರೆ. ಸೊ ಈ ಪ್ರೋಮೋ ರಿವ್ಯೂ ಮಾಡ್ಕೊಂಬೇಡ ಬನ್ನಿ. ಅದಕ್ಕಿಂತ ಮುಂಚೆ ಇನ್ನಾರಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಈ ವಿಡಿಯೋಗೆ ಲೈಕ್ ಮಾಡೋದು ಮರಿಬೇಡಿ. ಬನ್ನಿ ಇವಾಗ ಈ ಪ್ರೋಮೋದ ಏನಂತ ನೋಡ್ಕೊಂಬರೋಣ. ಸೊ ಗೈಸ್, ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಿನ್ನೆ ಎಪಿಸೋಡ್ ಅಲ್ಲಿ ರಕ್ಷಿತಾ ಅವರು ಅಭಿಷೇಕ್ನ ಸೇಫ್ ಮಾಡಿ ರಘು ಅವ್ರನ್ನ ಎಲಿಮಿನೇಟ್ ಮಾಡಿ ಲೈಕ್ ನಾಮಿನೇಷನ್ಗೆ ಮಾಡಿದ್ದು ತಪ್ಪಿತ್ತ ಸರಿತಾ ನೀವು ಕಮೆಂಟ್ ಮಾಡಿ ತಿಳಿಸಿ. ಅಂಡ್ ನಿಮ್ಮ ದೃಷ್ಟಿ ಯಾವ ತರ ಇರುತ್ತೆ ಅಂತ ನೋಡೋಣ. ಅಂಡ್ ಎಸ್, ಸೊ ಗೈಸ್, ಯಾರು ವಿಡಿಯೋನ ಸ್ಕಿಪ್ ಮಾಡಕ್ ಹೋಗ್ಬೇಡಿ, ಫುಲ್ ಕಂಟಿನ್ಯೂಸ್ ಆಗಿ ನೋಡಿ. ಫುಲ್ ಒಂದ್ ಸ್ವಲ್ಪ ನಿನ್ನೆ ಎಪಿಸೋಡ್ ಬಗ್ಗೆ ಒಂದಷ್ಟು ಮಾಹಿತಿ ಇದೆ, ಸೊ ಅದನ್ನ ಕೊಡ್ತಾ ಹೋಗ್ತಾ ಇರ್ತೀನಿ. ಅಂಡ್ ಇವತ್ತಿನ ಎಪಿಸೋಡ್ ಅಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ಗಿಲ್ಲಿ ಮತ್ತೆ ಕಾವ್ಯ ಇವತ್ತಿನ ಪ್ರೋಮೋದಲ್ಲಿ ಆಕ್ಚುಲಿ ಒಂದು ಗಿಲ್ಲಿ ಮತ್ತೆ ಕಾವ್ಯ ಒಂದು ಪ್ರೋಮೋ ಬಿಟ್ಟಿದ್ದಾರೆ. ಈ ಪ್ರೋಮೋದಲ್ಲಿ ಅಗೈನ್ ಲೈಕ್ ಪ್ಯಾಚ್ ಅಪ್ ಮಾಡ್ಕೊಳ್ಳೋದಕ್ಕೆ ಗಿಲ್ಲಿ ಕಾವ್ಯ ಕೂತ್ಕೊಂಡಿರ್ತಾರೆ. ಬಟ್ ಎಲ್ಲೋ ಒಂದ್ ಕಡೆ ಇಲ್ಲಿ ಸೊ ಗಿಲ್ಲಿ ಮತ್ತೆ ಕಾವ್ಯ ಮತ್ತೆ ಒಂದಾಗಲ್ಲ, ದೂರ ದೂರ ಆಗ್ಬಿಡ್ತಾರೆ. ಇಲ್ಲಿ ದೂರ ಅಂತಂದ್ರೆ ನಾರ್ಮಲ್ ಆಗಿ ಏನಂತಂದ್ರೆ ಇಲ್ಲಿ ಬಂದು ಕೇಳ್ತಾರೆ ಗಿಲ್ಲಿ ಅವರು, ಏನಕ್ಕೆ ನೀನ ಮಾತಾಡ್ಸ್ಬಾರ್ದು, ರೇಗಿಸ್ಬಾರ್ದು ಅಂತಂದಾಗ, ಇಲ್ಲ ರೇಗಿಸ್ಬಾರ್ದು, ನೀನ್ ಮಾತಾಡ್ಸಂಗಿದ್ರೆ ಮಾತಾಡ್ಸು, ಬಟ್ ರೇಗಿಸ್ಬೇಡ ಅಂತಂದಾಗ ನಮ್ಮ ಮನೆಯವ್ರಿಗೂ ಆಚೆಗಡೆಯವ್ರಿಗೂ ವ್ಯತ್ಯಾಸ ಇಲ್ವಾ ಅಂದ್ರೆ ಗಿಲ್ಲಿ ಅವರು ಅವ್ರನ್ನ ಮನೆಯವ್ರ ತರ ನೋಡ್ತಾ ಇದಾರೆ ಕಾವ್ಯ ಅವ್ರನ್ನ. ಸೊ ಅವಾಗ ಕಾವ್ಯ ಅವ್ರು ಹೇಳ್ತಾರೆ, ಇಲ್ಲ ನನ್ನ ರೇಗಿಸ್ಬೇಡ ನೀನು ಯಾವುದೇ ಕಾರಣಕ್ಕೂ ಅಂತ ಅಂದ್ಬಿಟ್ಟು ಎದ್ದು ಹೋಗ್ತಾ ಇರ್ತಾರೆ. ಎನಿವೇಸ್, ಇದೊಂದು ಕ್ಯೂಟ್ ಜಗಳಕರು, ಇದೊಂದು ಏನಂತ ಸರಿ ಹೋಗ್ಬಿಡ್ತೀನಿ ಒಂದು 1 day 2 day ಎಲ್ಲ ಪಕ್ಕ 100% ಸರಿ ಹೋಗುತ್ತೆ. ಅಂಡ್ ಕಾವ್ಯ ಅವ್ರು ಏನು ಯೋಚನೆ ಮಾಡ್ತಾ ಇದಾರೆ ಗೊತ್ತಾ, ಇಂಡಿವಿಜುವಲ್ ಆಗಿ ಆಟ ಆಡ್ಬೇಕು ಅಂತ ನೋಡ್ತಾ ಇದಾರೆ. ಮೇ ಬಿ ಬಿಗ್ ಬಾಸ್ ಮನೇಲಿ ನನಗನ್ಸಿದ್ದು ಪರ್ಸ್ನಲ್ ಆಗಿ ಇಂಡಿವಿಜುವಲ್ ಆಗಿ ನೀವು ಆಟ ಆಡಬೇಕು. ಫ್ರೆಂಡ್ಶಿಪ್ಪು, ನಗೋದು, ಸಳೋದು ಬೇರೆ. ಬಟ್ ಇಲ್ಲಿ ಕಾವ್ಯ ಗಿಲ್ಲಿ ಅವರು ರೇಗ್ಸೋದ್ರಿಂದನೇ ತುಂಬಾ ಜನಕ್ಕೆ ಅದು ಟಾಂಟ್ ಆಗ್ತಾ ಇದೆ ಅಂತಂದಾಗ ತುಂಬಾ ಸತಿ ಅದು ಕೇಳಿ ಬಂದಾಗ ಕಾವ್ಯ ಅವರ ಮನಸ್ಸಲ್ಲಿ ಕುತ್ಕೊಂಡ್ಬಿಟ್ಟಿದೆ, ಓಕೆ ಗಿಲ್ಲಿ ನನಗೆ ರೇಗಿಸ್ತಾ ಇಲ್ಲ ಅಂದ್ರೆ ರೇಗಿಸೋದ್ರೆ ನಾರ್ಮಲ್ ಸಣ್ಣ ಪುಟ್ಟ ರೇಗಿಸ್ತಾ ಇದ್ದಾನೆ. ಬಟ್ ಎಲ್ಲೋ ಒಂದ್ ಕಡೆ ಅವರಿಬ್ರು ಮತ್ತೆ ಮನಸ್ತಾಪ ಬಂದ ಬಿಗ್ ಬಾಸ್ ಅವ್ರ ಹತ್ರ ಟಾಸ್ಕ್ ಗಳು ತಂದು ಕೊಟ್ಟೆ ಕೊಡ್ತಾರೆ. 100% ಹೇಳ್ತೀನಿ, ಮನಸ್ತಾಪ ಆಗೋ ತರ ಟಾಸ್ಕ್ ಕೊಡ್ತಾರೆ. ಅವಾಗ ಆ ಟೈಮಲ್ಲಿ ಬ್ರೇಕ್ ಅಂದ್ರೆ ದೂರ ಆಗೋದ್ರ ಬದಲು ಈಗಲಿಂದನೇ ಒಂದಷ್ಟು ಎಚ್ಚರಿಕೆ ತಗೊಂಡು ಒಂದಷ್ಟು ಸಣ್ಣ ನಿಧಾನಕ್ಕೆ ಲೈಕ್ ದೂರ ಆದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಅನ್ಸೋದು. ಆಕ್ಚುಲಿ ಎಲ್ಲೋ ಒಂದ್ ಕಡೆ ಇನ್ನೊಂದು ಏನಂತಂದ್ರೆ, ಸೊ ಮನೆ ಜನ ಎಲ್ಲ ಹೋಗಿ ಬಂದು ನೀನು ಅವ್ರಿಬ್ರು ಬಗ್ಗೆನೆ ಅಂದ್ರೆ ನೀನು ಕಾವ್ಯ ಇಲ್ಲದೆ ನೀನಿರಲ್ಲ, ಗಿಲ್ಲಿ ಇಲ್ಲದೆ ನೀನಿರಲ್ಲ ಅಂತ ಅಂದು ಮೇ ಬಿ ಕಾವ್ಯ ಮನಸ್ಸಿಗೆ ನೋವಾಗಿದೆ ಅಂತ ಅನ್ಕೋತೀನಿ. ಸೊ ಫಾರ್ ಬೆಟರ್ ಅಂತ ಅನ್ಕೋತೀನಿ. ಒಳ್ಳೆ ರೀತಿಲೇ ದೂರ ಆಗ್ಬಿಟ್ರೆ ಸೊ ಚೆನ್ನಾಗಿರುತ್ತೆ. ಯಾಕಂತಂದ್ರೆ ಈ ತರ ಜಗಳಗಳು ಆಡ್ಕೊಂಡು ಇವ್ರಿಗೆ ಅಶ್ವಿನಿ ಅವರು ಮತ್ತೆ ಜಾನಿ ಅವರು ಜಗಳ ಆಡ್ಕೊಂಡು ದೂರ ಆಗಲ್ಲ. ಆ ರೀತಿ ಆಡ್ಕೊಂಡು ಹೋಗೋದು ಬೇಡ ಅಂತ ನಮ್ಗನ್ಸುತ್ತೆ. ಬಟ್ ಎಲ್ಲೋ ಕಡೆ ಮೇಲ್ನೋಟಕ್ಕೆ ಚೆನ್ನಾಗಿದ್ರೆ ಸಾಕು, ನಮಗೆ ಏನು ಫುಲ್ ಕ್ಲೋಸ್ ಆಗಿ ಮೊದಲ ಥರ ಇರಬೇಕು ಅಂತ ಏನಿಲ್ಲ, ನಾರ್ಮಲ್ ಆಗಿದ್ರೆ ಸಾಕು ಅಂತ ಅನ್ಸುತ್ತೆ. ನಿಮ್ಗೆ ಏನಿಸುತ್ತೆ ಇವರಿಬ್ಬರ ಒಂದು ಬ್ರೇಕಪ್ ಬಗ್ಗೆ ಏನಿಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಗೈಸ್, ಎಸ್, ನಿನ್ನೆ ಎಪಿಸೋಡ್ ಬಗ್ಗೆ ಮಾತಾಡ್ಕೊಂಡ್ ಬರೋಣ ಇವಾಗ. ಸೊ ಗೈಸ್, ನಿನ್ನೆ ಎಪಿಸೋಡಲ್ಲಿ ನಿಮಗೆ ಲೈಕ್ ಪರ್ಸ್ನಲ್ ಆಗಿ ಹೇಳಿ, ರಕ್ಷಿತಾ ಶೆಟ್ಟಿ ಅವರು ಏನೊಂದು ಹಠ ಮಾಡಿ ಒಮ್ಮತ ಬಂದಿರುತ್ತೆ ಒಂದ್ ಕಡೆಯಿಂದ, ಆ ಕಡೆಯಿಂದ ಇವರು ಅಭಿಷೇಕ್ನ ಕರ್ಕೊಂಡ್ಬರ್ಬೇಕು ಅಂತ ಅನ್ಕೊಂಡಿರ್ತಾರೆ. ಯಾಕಂದ್ರೆ ಅವರು ಒಂದ್ ಸ್ವಲ್ಪ ಎಲ್ಲೂ ಕಾಣಿಸ್ಕೊಳ್ತಾ ಇಲ್ಲ, ವೇಕಪ್ ಕಾಲ್ ಆಗಿರಲಿ ನಾಮಿನೇಷನ್ಸ್ಗೆ, ಅದು ಒಂದು ರೀಸನ್ ಹೌದು. ಯಾಕಂದ್ರೆ ಎಲ್ಲೂ ಕಾಣಿಸ್ಕೊಳ್ತಾ ಇಲ್ಲ ಅಂತಂದಾಗ ವೇಕಪ್ ಕಾಲ್ ಆಗಿತ್ತು, ಅದು ಎಲ್ಲರೂ ಮನೇಲೆಲ್ಲ ಯೋಚನೆ ಮಾಡ್ತಾರೆ. ಅವಾಗ ರಕ್ಷಿತಾ ಶೆಟ್ಟಿ ಅವ್ರು ಏನ್ ಮಾಡ್ತಾರೆ, ಇಲ್ಲ ನನ್ಗೆ ಅಭಿಷೇಕ್ ಬೇಡ, ಇಷ್ಟ ಇಲ್ಲ, ಯಾಕಂದ್ರೆ ನನ್ಗೆ ಅಭಿಷೇಕ್ ಅವರು ಎಫರ್ಟ್ಸ್ ಕಾಣಿಸ್ತದೆ ಬಟ್ ಹೈಲೈಟ್ ಆಗಿಲ್ಲ ಮುಂದೆ ಇರ್ತಾರೆ. ಅವ್ರು ಆಡ್ಕೊಂಡ್ ಬಂದಿರೋ ನಾನು ನೋಡಿದ್ದೀನಿ. ರಘು ಅವ್ರು ಈಗ ಲಾಸ್ಟ್ ವೀಕಲ್ಲಿ ಬಂದಿರೋದು, ಲಾಸ್ಟ್ ವೀಕಲ್ಲಿ ಬಂದ್ಬಿಟ್ಟು ಕಿಚ್ಚನ ಚಪ್ಪಾಳೆ ತಗೊಂಡಿದ್ದಾರೆ. ಬಟ್ ಸ್ಟಿಲ್ ಏನಂತಂದ್ರೆ ಅಭಿಷೇಕ್ ಸೊ ಯಾವಾಗಲೂ ಕೊನೆಯಲ್ಲಿ ಸೇವ್ ಆಗ್ತಾ ಇರೋದ್ರಿಂದ ಅಭಿಷೇಕ್ ಅವರು ನಾಮಿನೇಟ್ ಮಾಡಿದ್ರೆ ಸೊ ಅಭಿಷೇಕ್ ಅವರು ಈ ವಾರ ಆಚೆ ಕಡೆ ಹೋಗ್ಬಿಡ್ತಾರೆ. ರಘು ಅವ್ರು ಅಟ್ಲೀಸ್ಟ್ ಉಳ್ಕೋತಾರೆ, ಸ್ವಲ್ಪ ಸ್ಟ್ರಾಂಗ್ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ಆ ಒಂದು ರೀಸನ್ ಇಟ್ಕೊಂಡು ಮಾಡಿದ್ದಾರೆ ಒಂದು ಪರ್ಸ್ಪೆಕ್ಟಿವ್ಲಿ. ಅಂಡ್ ಇನ್ನೊಂದು ಪರ್ಸ್ಪೆಕ್ಟಿವ್ ಯೋಚನೆ ಮಾಡಂಗಿದ್ರೆ ಹೆಂಗೆ ಅಂತಂದ್ರೆ, ಸೊ ಅಭಿಷೇಕ್ ಅವ್ರನ್ನ ಸೊ ಇಲ್ಲಿ ನಾನ್ ಸೇವ್ ಮಾಡಿದ್ರೆ ರಘು ಅವ್ರನ್ನ ನಮ್ಮ ಜನ ಅಂದ್ರೆ ಅವ್ರು ಅದು ಕೂಡ ಹೇಳ್ತಾರೆ, ನನ್ನ ಜನ ಏನಿದ್ದಾರೆ ನಿಮಗೆ ಓಟ್ ಹಾಕ್ತಾರೆ ರಘು ಅವರೇ ಅಂತ ಹೇಳ್ತಾರೆ. ಬಟ್ ಇಲ್ಲಿ ಅವರ ಇನ್ನೊಂದು ಅಂದ್ರೆ ರಕ್ಷಿತ್ ಅವರ ಕ್ಲಾರಿಟಿ ಕೊಟ್ಟಿದ್ರು, ಈ ತರ ಕೊಟ್ಟಿದ್ರೆ ಆಗ್ತಿತ್ತು. ರಘು ಅವ್ರನ್ನ ನಾನು ಲೈಕ್ ಜನ ಸೇವ್ ಮಾಡ್ತಾರೆ, ಬಟ್ ಇಲ್ಲಿ ನೆಗೆಟಿವ್ ಆಗಿರೋ ಪೀಪಲ್ಗಳಲ್ಲಿ ಯಾರೊಬ್ರು ಹೋಗ್ಲಿ ಅಂದ್ರೆ ಈಗ ಆಲ್ರೆಡಿ ನಾಮಿನೇಟ್ ಆಗಿರ್ತಲ್ಲ, ಈ ಒಂದು ಬಕೆಟ್ ಗ್ಯಾಂಗ್ ಅಲ್ಲಿ ಯಾರೊಬ್ರು ಹೋಗ್ಲಿ ಅಂತ ಅವ್ರ ಮೈಂಡ್ ಸೆಟ್ ಗೊತ್ತಿಲ್ಲ. ರಾಶಿಕಾ ಆಮೇಲೆ ಧ್ರುವಂತು ಇವ್ರು ಇಷ್ಟಂತಲ್ಲಿ ಯಾರೋ ಹೋಗ್ಬೋದು ಅಂತ ಅನ್ನೊಂದು ತಲೆಯಲ್ಲಿ ಇಟ್ಕೊಂಡು ಕ್ಲಾರಿಟಿ ಕೊಡ್ಬೇಕಿತ್ತು ಕಾವ್ಯ ಬಂದು ಕೇಳಿದಾಗ. ಸೊ ಅಂದ್ರೆ ಹೇಳಕ್ ಆಗಲ್ವಲ್ಲ, ಅವ್ರ ಟೀಮ್ ಅಲ್ಲೇ ಇರೋದ್ರಿಂದ ಅದು ಹೇಳಕ್ ಆಗಲ್ಲ. ಅಂಡ್ ಎಸ್, ಎಕ್ಸಾಕ್ಟ್ಲಿ ಇನ್ನೊಂದು ಏನಂತಂದ್ರೆ ನಿನ್ನೆ ಆಕ್ಚುಲಿ ಅಶ್ವಿನಿ ಅವರು ತುಂಬಾ ಒಳ್ಳೆಯವ್ರಾಗಕ್ ಹೋಗ್ಬಿಟ್ರು. ಇಲ್ಲ ಪರವಾಗಿಲ್ಲ ಬಿಡು, ಆಯ್ತು ನಾನು ಡಿಸಿಷನ್ ತಗೊಳ್ತೀನಿ ಅಂತ ರಕ್ಷಿತ್ ಅವ್ರ ಡಿಸಿಷನ್ಗೆ ಕೊನೆಗೆ ನಿಂತ್ಕೊಂತಾರೆ. ಹೌದು ಮಾಮೇನೆ ಅದು, ಯಾಕಂದ್ರೆ ಅವ್ರಿಗೆ ಗೊತ್ತಿದೆ ಈ ರಕ್ಷಿತಾ ಶೆಟ್ಟಿ ಅವ್ರನ್ನ ತಪ್ಪು ಮಾಡ್ಬಿಟ್ಟು ಆಚೆ ಕಡೆ ಒಳ್ಳೆಯವರಾಗೋ ರೀತಿ ನೋಡ್ಕೊಳಕ್ಕೆ ಅಂತ ಹೋದ್ರು ಅಶ್ವಿನಿ ಅವರು ಆಚೆ ಹೋಗಲ್ಲ ಅಂತ ಆಲ್ಮೋಸ್ಟ್ ಕನ್ಫರ್ಮ್ ಗೊತ್ತಿದೆ ಕ್ಯಾಂಡಿಡೇಟ್ ಅವರು. ಸೊ ಈಗ ಏನಾಯ್ತಪ್ಪ ಅಂತಂದ್ರೆ, ಸೊ ರಕ್ಷಿತಾ ಅವ್ರದ್ದು ಇನ್ನೊಂದು ಪಾಯಿಂಟ್ ಮಾತಾಡ್ತೀನಿ ಗೈಸ್. ಆಕ್ಚುಲಿ ಇದು ರಕ್ಷಿತಾ ಅವ್ರು ಮಾಡಿದ್ದು ಸರಿ ಅಂತಾನು ಎಲ್ಲೋ ಒಂದು ಪಾಯಿಂಟ್ ಆಫ್ ಅಲ್ಲಿ ಹೇಳಕ್ಕಾಗಲ್ಲ, ತಪ್ಪು ಅಂತಾನು ಹೇಳಕ್ಕಾಗಲ್ಲ. ಅವ್ರು ಏನ್ ಮಾಡ್ತಾರೆ ಅಂದ್ರೆ ಒಂದು ಮಾನವೀಯತೆ ದೃಷ್ಟಿಯಿಂದ ಅಭಿಷೇಕ್ ಅವ್ರನ್ನ ಸೇಫ್ ಮಾಡ್ತಾರೆ. ಬಟ್ ಇಲ್ಲಿ ಕ್ವಶನ್ ಮಾರ್ಕ್ ಮಾಡೋದು ಬಿಗ್ ಬಾಸ್ ಆಟ ಅಂತಂದ್ರೆ ಏನು ಗೈಸ್? ನಿಮ್ಗೆ ಆನೆಸ್ಟ್ ಆಗಿ ಹೇಳ್ತಾ ಇದೀನಿ, ಬಿಗ್ ಬಾಸ್ ಆಟ ಬಂದ್ಬಿಟ್ಟು ಇಂಡಿವಿಜುವಲ್ ಆಗಿ ನಿನ್ನ ವ್ಯಕ್ತಿತ್ವನ ತೋರಿಸ್ಕೊಂಡು ಮನೆಯಲ್ಲಿ ಉಳಿದಂತ ಕ್ಯಾಂಡಿಡೇಟ್ ನ ನೀನು ಆಚೆ ಆಗ್ತಾ ಹೋಗಿ ಕಪ್ನಾಗ ಎತ್ಕೊಳ್ಬೇಕು. ನಾನು ಇವಾಗ ಒಂದು ಆನೆಸ್ಟ್ ರೂಡ್ ಆಗಿ ಹೇಳ್ತಾ ಇದೀನಿ ಅಂತ ಅನ್ಕೊಬಹುದು. ತುಂಬಾ ಜನ ರಕ್ಷಿತಾ ಫ್ಯಾನ್ಸ್ ಗಳು ನೋಡ್ತಾ ಇದ್ರೆ ಗೈಸ್, ನಾನು ಒಂದು ಆನೆಸ್ಟ್ ಆಗಿ ಹೇಳ್ತಾ ಇದೀನಿ, ರಕ್ಷಿತಾ ಶೆಟ್ಟಿ ವರ್ಸಸ್ ಅಭಿಷೇಕ್ ಫೈನಲ್ ಬಂದಿರ್ತಾರೆ, ಓಕೆನಾ? ಸೊ ಫೈನಲ್ ಬಂದಾಗ ಕಪ್ನ ಒಬ್ರು ಕೊಡ್ಬೇಕು ಅಂತ ಬಂದಾಗ
ರಕ್ಷಿತಾ ಶೆಟ್ಟಿ ಅವರು ಇಲ್ಲ ಅಭಿಷೇಕ್ ಅವರು ಲೈಕ್ ನನಗೆ ದೇವನಿಂದ ದೇವನಿಂದ ಚೆನ್ನಾಗಿ ಆಡ್ತಾ ಇದ್ದಾರೆ, ಅವರು ತುಂಬಾ ನನಗಿಂತ ಬೆಟರ್ ಇದ್ದಾರೆ ಅಂತ ಕಪ್ನ ಬಿಟ್ಕೊಟ್ಬಿಡ್ತಾರ. ಬೆಟರ್ ಆಡಿರ್ಬೋದು, ಬಟ್ ಸ್ಟಿಲ್ ಬೆಟರ್ ಆಗಿ ಆಡಿದ್ರು ಕೂಡ ಕಪ್ನ ಯಾವುದೇ ಕಾರಣಕ್ಕೂ ಆನೆಸ್ಟ್ಲಿ ಅವ್ರ ಮನಸ್ಸಿಂದ ಬರಲ್ಲ, ಕಪ್ ನನಗೆ ಬೇಕು ಅಂತಾನೆ ಅಂತಾರೆ. ಬಟ್ ಎಲ್ಲೋ ಒಂದ್ ಕಡೆ ಈ ಒಂದು ಪೊಸಿಷನ್ ಬಂದಾಗ ವೈ ನಾಟ್ ಅಭಿಷೇಕ್ ಅಲ್ಲ, ಇನ್ನೊಂದು ಪರ್ಸ್ಪೆಕ್ಟಿವ್ ಯೋಚನೆ ಮಾಡಂಗಿದ್ರೆ, ಸೊ ಇಲ್ಲಿ ಆಕ್ಚುಲಿ ಬಿಗ್ ಬಾಸ್ ಅನ್ನೋದು ನೀನ್ ಹೇಳುದು ಕೊನೆ ಹಂತಕ್ಕೆ ಹೋದ್ಮೇಲೆ, ಸೊ ಇವ್ರು ಇನ್ನ ಮಧ್ಯದಲ್ಲಿ ಇದಾರೆ, ಮಧ್ಯದಿಂದ ಕೊನೆ ಹಂತಕ್ಕೆ ಹೋಗ್ಬೇಕಾದ್ರೆ ಇನ್ನ ತುಂಬಾ ಜರ್ನಿ ಇದೆ. ಸೊ ಈ ಒಂದು ಜರ್ನಿಲಿ ಆಕ್ಚುಲಿ ಗುಂಪಾಗಿ ಹೋಗ್ಬೇಕು ಕೊನೆ ತನಕ. ಕೊನೆಯಲ್ಲಿ ಇಬ್ರು ಉಳ್ಕೊಳ್ಳೋದಪ್ಪ ನೀನ್ ಹೇಳತ್ತಾರ. ಸೊ ಈ ಒಂದು ಅಲ್ಲಿ ಹಂಗ ಆ ತರ ಪಾಯಿಂಟ್ ಓಕೆ. ಬಟ್ ನಾನು ಹೇಳ್ತಾ ಇರೋದು ಏನಂತಂದ್ರೆ, ಇವಾಗ ಮನೆಯಲ್ಲಿ ಅಟ್ಲೀಸ್ಟ್ ಲೀಸ್ಟ್ ಕ್ಯಾಂಡಿಡೇಟ್ಸ್ ಐ ಮೀನ್ ಕಾಂಟ್ರಿಬ್ಯೂಷನ್ ಅಂತ ಬಂದಾಗ, ಹೌದು ಒಳ್ಳೆತನದಲ್ಲಿ ಬಂದಾಗ ಅಭಿಷೇಕ್ ಇಸ್ ಅ ಫಾರ್ ಬೆಟರ್ ಮ್ಯಾನ್, ನಾನು ಒಪ್ಕೊಂತೀನಿ. ಇಲ್ಲಿ ಅಭಿಷೇಕ್ ಏನು ಹೇಟ್ ಇಲ್ಲ, ಬಟ್ ಕಂಪೇರಿಟಿವ್ಲಿ ಅಷ್ಟು 4 ಜನ ಒಂದು ಟಾಸ್ಕ್ ಅಲ್ಲಿ ಆಡಿ ಗೆದ್ದಾಗ, ಒಂದು ತಂಡದ ತರ ಯೋಚನೆ ಮಾಡಿದಾಗ ಮೇ ಬಿ ರಕ್ಷಿತಾ ಅವರು ಒಂದು ಆ್ಯಂಗಲಲ್ಲಿ ಫಸ್ಟು ಅವರು ಆ್ಯಕ್ಚುಲಿ ಅವ್ರು ನನಗೆ ಇನ್ನೊಂದು ಬೇಜಾರಾಗಿದೆ ಅಂತ ಗೊತ್ತಾ. ರಕ್ಷಿತಾ ಅವರು ಇಲ್ಲ ನಾನು ಮಾಡಿದ್ದು ಕರೆಕ್ಟಾಗಿತ್ತು ಅಂತ ಅಭಿಷೇಕ್ ಪರವಾಗಿ ಸ್ಟ್ಯಾಂಡ್ ತೊಗೊಂಡಿದ್ರೆ ಸೆಕೆಂಡ್ನೇ ರೌಂಡಲ್ಲಿ, ಐ ವಿಲ್ ಸೇ ದಟ್ ರಕ್ಷಿತಾ ಇಸ್ ಎ ಪರ್ಫೆಕ್ಟ್ ಗರ್ಲ್. ಇಲ್ಲ ಅವಳು ಸ್ಟ್ಯಾಂಡ್ ಅವ್ಳು ಕರೆಕ್ಟಾಗಿ ಆ್ಯಕ್ಚುಲಿ ನನಗೆ ಅಲ್ಲೊಂದು ಮನಸ್ಸಲ್ಲಿ ಇತ್ತು, ಪರವಾಗಿಲ್ಲ ಸಕ್ಕದಾಗ ಸ್ಟ್ಯಾಂಡ್ ತೊಗೊಂಡು ಅಭಿಷೇಕ್ನ ಸೇಫ್ ಮಾಡಿಬಿಟ್ಟು ನನಗೆ ಪರ್ಸನಲಾಗಿ ಖುಷಿ ಆಯಿತು. ಬಟ್ ಆಫ್ಟರ್ ದಟ್ ಧನುಷ್ ಅವ್ರು ಬರ್ತಾರೆ. ಧನುಷ್ ಅವರು ಯಾರ ಹತ್ರ, ಜಾನ್ವಿ ಅವ್ರ ಹತ್ರ ಮತ್ತೆ ಕಾಕ್ರೋಚ್ ಹತ್ರ ಮಾತಾಡ್ತಾ ಇರ್ತಾರೆ. ಅಲ್ಲ ಗುರು, ನೀನು ಬಿಗ್ ಬಾಸ್ ಮನೆಗೆ ಬಂದಿರೋದೇನಕ್ಕೆ, ಒಬ್ಬರನ್ನ ಕಳಿಸಿ ನೀನು ಉಳ್ಕೊಳ್ಳೋಕೆ ಅಂತ ಬಂದಿರೋದು, ಬಟ್ ನೀನು ಸೇಫ್ ಮಾಡೋದ್ರಲ್ಲಿ ಏನು ಅರ್ಥ ಇದೆ, ಬಿಗ್ ಬಾಸ್ ಮನೆ ಆಟ ನೀನು ಏನು ಅರ್ಥ ಮಾಡ್ಕೊಂಡಿದ್ಯಾ ಅಂತ ಕ್ವಶನ್ ಮಾಡ್ತಾರೆ. ನೆಕ್ಸ್ಟ್ ಕಾವ್ಯ ಅವರು ಕೂಡ ರಕ್ಷಿತಾ ಅವ್ರ ಹತ್ರನೇ ಡೈರೆಕ್ಟ್ ಆಗಿ ಬರ್ತಾರೆ. ರಕ್ಷಿತಾ ನೀನು ಏನಕ್ಕೆ ಅಭಿಷೇಕ್ ಅವ್ರನ್ನ ಸೇಫ್ ಮಾಡಿದೆ ಅಂತ ಹೇಳ್ತಾರೆ. ಅಭಿಷೇಕ್ ಅವರು ತುಂಬಾ ಸ್ವಲ್ಪ ಮನೆಯವ್ರಿಗೆ ಕಾಂಟ್ರಿಬ್ಯೂಷನ್ ಚೆನ್ನಾಗಿತ್ತು, ಹಾಗಾದ್ರೆ ರಘು ಅವ್ರದ್ದು ಇಲ್ವಾ ಅಂತ ಕ್ವಶನ್ ಮಾರ್ಕ್ ಮಾಡ್ತಾರೆ. ಇಲ್ಲ ಅವ್ರದ್ದು ಚೆನ್ನಾಗಿತ್ತು, ಬಟ್ ಅಂದ್ರೆ ಅವರು ಅಭಿಷೇಕ್ ಅವ್ರು ಸ್ವಲ್ಪ ಎಲ್ಲೋ ಆಚೆ ಹೋಗ್ಬಿಡ್ತಾರೆ, ಅಲ್ಲಿ ಎಂಡಿಂಗ್ ಅಲ್ಲಿ ಸೇವ್ ಆಗ್ತಾ ಇದಾರಲ್ವಾ. ಇವಾಗ ರಘು ಅವ್ರು ಹೋದ್ರೆ ಏನ್ ಮಾಡ್ತೀಯ ಅಂತ ಕ್ವಶನ್ ಮಾರ್ಕ್ ಕೊಳ್ಳತ್ರನೇ ಕೇಳ್ತಾರೆ. ಆಕ್ಚುಲಿ ಇಲ್ಲಿ ಕಾವ್ಯ ಅವರು ಕ್ಲಾರಿಟಿ ಆಕ್ಚುಲಿ ಲಾನ್ ಏರಿಯಾದಲ್ಲಿ ಕೊಟ್ಟಿರ್ತಾರೆ, ನನ್ನ ಜನಗಳೆಲ್ಲ ವೋಟ್ ಹಾಕ್ತಾರೆ. ಅದನ್ನ ನಾವು ಗೈಸ್ ನಾನು ಒಂದು ಮಾತೇ ಇಲ್ಲ, ಅದು ಡಿಪೆಂಡ್ ಅಪಾನ್ ಬೇರೆಯವ್ರನ್ನ ನಂಬ್ಕೊಂಡು ಯಾರು ಕೂಡ ಎಲಿಮಿನೇಷನ್ ಬೈ ಮಿಸ್ ಆಗಿ ರಘು ಅವ್ರನ್ನೇ ಫ್ರ್ಯಾಂಕ್ ಎಲಿಮಿನೇಷನ್ ಮಾಡೋ, ಇಲ್ಲ ಒಂದ್ 2-3 ದಿನ ಸೀಕ್ರೆಟ್ ರೂಮ್ ಅಲ್ಲಿ ಇಟ್ಬಿಟ್ರೆ ರಕ್ಷಿತಾ ಅವ್ರು ಏನ್ ಮಾಡ್ತಾರೆ, ಅವ್ರ ಆಟನೂ ಕುಗ್ಗೋಗ್ಬಿಡುತ್ತಲ್ಲ. ಆಕ್ಚುಲಿ ಹೇಳ್ಬೇಕು ಅಂದ್ರೆ ಈಗ ಇಲ್ಲಾಂದ್ರೆ ರಕ್ಷಿತಾ ಸಫರ್ ಆಗ್ಬಿಡ್ತಾರೆ, ಅಯ್ಯೋ ನಾನ್ ಮಾಡಿದ್ದು ಇದರಿಂದಾನೇ ಆಚೆ ಬಂದ್ಬಿಟ್ರಲ್ಲೋ ಅನ್ನೋ ಒಂದು ಸಫರ್ ಬಂದ್ಬಿಡ್ತಾರೆ. ಬಟ್ ಆ ಒಂದು ರೀಸನ್ ತಲೆಯಲ್ಲಿ ಇಟ್ಕೊಳ್ಬೇಕಾಗಿತ್ತೇನೋ ಮೇ ಬಿ ರಕ್ಷಿತಾ ಅವ್ರು. ಯಾಕಂದ್ರೆ ಈಗ ರಕ್ಷಿತಾ ಅವ್ರು ಏನ್ ಗೊತ್ತಾ, ಸಿಂಗಲ್ ಆಗಿ ನಿಂತ್ಕೊಂಡು ಆಡೋ ತರ ಹೋದ್ರು. ಬಟ್ ಅದಾದ್ಮೇಲೆ ಅವ್ರು ಕಾವ್ಯ ಅವ್ರು ಹೇಳಿದ ತಕ್ಷಣ ಅವ್ರಿಗೆ ಏನೋ ಒಂಥರ ರಿಯಲೈಸ್ ಆಗ್ಬಿಡುತ್ತೆ, ಓ ಮೇ ಬಿ ನಾನೇನಾದ್ರು ತಪ್ಪೇನಾದ್ರು ಮಾಡದ್ನಾ ಅಂತ ಒಂದು ಕ್ವಶನ್ ಮಾರ್ಕ್ ಬರುತ್ತೆ. ರಕ್ಷಿತಾ ಅವರು ಪರವಾಗಿಲ್ಲ, ನಾನು ತಪ್ಪು ಮಾಡಿದ್ರು ಪರವಾಗಿಲ್ಲ, ಅಭಿಷೇಕ್ನ ಸೇಫ್ ಮಾಡಿದ್ದು ಕರೆಕ್ಟ್ ಆಗಿತ್ತು ಅಂತ ಅಲ್ಲಿ ನೆಕ್ಸ್ಟ್ ರೌಂಡ್ ಅಲ್ಲಿ ಆ ಒಂದು ನಡೆಯುತ್ತೆ. ಕಾವ್ಯ ಅವ್ರ ಅಪೋನೆಂಟ್ ತಂಡ ಅಲ್ವಾ, ಸೊ ಒಳ್ಳೆ ತಂಡದಲ್ಲಿ ಏನಿದಾರಲ್ಲ, ಸೊ ಕಾವ್ಯ ಅವ್ರಿಗೆ ಹಿಂಗೆ ಹೇಳ್ಬೇಕಿತ್ತು, ಅಭಿಷೇಕ್ನ ನಾನ್ ಸೇವ್ ಮಾಡಿದೆ, ಸರ್ ಇಲ್ಲಿ ಅಭಿಷೇಕ್ ನಾನ್ ಸೇವ್ ಮಾಡಿದೆ, ಅಂಡ್ ಈ ಕಡೆ ರಘು ಅವ್ರನ್ನ ಜನಗಳು ಸೇವ್ ಮಾಡ್ತಾರೆ. ನನ್ನ ಮನಸ್ಸಲ್ಲಿ ಇದ್ದಿದ್ದೇನಂತಂದ್ರೆ ಈ ಒಂದು ಗ್ಯಾಂಗ್ ಅಲ್ಲಿ ಏನಿದಾರಲ್ಲ ಅವರಲ್ಲೇ ಒಬ್ರು ಹೋಗ್ಬೇಕಿತ್ತು. ಹೌದು. ಬಟ್ ಇಲ್ಲಿ ಇನ್ನೊಂದು ಏನಂತಂದ್ರೆ ಅಭಿಷೇಕ್ನ ಆ ಕಡೆಯಿಂದ ಯಾಕೆ ನಾಮಿನೇಟ್ ಮಾಡಿ ಈ ಕಡೆ ಯಾಕೆ ತಗೋತಾ ಇದ್ರು ಅಂತಂದ್ರೆ ಇವ್ರದ್ದು ದುರಾದೃಷ್ಟಿ ನೋಡಿ ಹೆಂಗಿದೆ ಈ ಕಡೆ ಬಿ ಗ್ಯಾಂಗ್ ಅವ್ರದ್ದು. ಸೊ ಇಲ್ಲಿ ಆಕ್ಚುಲಿ ಏನಂತಂದ್ರೆ ಅಭಿಷೇಕ್ ಗೇಮ್ಗಳನ್ನ ಚೆನ್ನಾಗಿ ಆಡ್ತಾರೆ, ಆ ಕಡೆಯಿಂದ ಸ್ಪಂದನನು ನಾಮಿನೇಟ್ ಮಾಡ್ಬೋದು. ಸ್ಪಂದನ ಅಭಿಷೇಕ್ ಕಂಪೇರ್ ಮಾಡ್ಕೊಂಡು ಸ್ಪಂದನ ಸ್ವಲ್ಪ ಕಮ್ಮಿ ಇದಾರೆ, ಅಲ್ಲಿ ವೀಕ್ ಆಗ್ಬಿಡ್ತಾರೆ. ಕರ್ಕೊಂಡ್ಬಂದ್ರೆ ಸೊ ಇಲ್ಲಿ ವೀಕ್ ಆಗ್ಬಿಡುತ್ತೆ, ಆಡೋದು ವೀಕ್ ಆಗ್ಬಿಡುತ್ತೆ. ಅದನ್ನ ಯೋಚನೆ ಮಾಡಿದ್ರು. ಸೊ 2 ಆಂಗಲ್ ಇಂದ ಓಕೆ ಕರೆಕ್ಟ್ ಆಗಿತ್ತು. ಬಟ್ ಇಲ್ಲಿ ರಕ್ಷಿತಾ ಅವ್ರದ್ದು ನಾನು ಪಾಯಿಂಟ್ ಔಟ್ ಮಾಡಿ ತಪ್ಪು ಅಂತ ಹೇಳ್ತಲ್ಲ, ಆ ಒಂದು ಪಾಯಿಂಟ್ ಅಲ್ಲಿ ಬಿಗ್ ಬಾಸ್ ಮನೆ ಆಟ ಹೆಂಗಿರುತ್ತಪ್ಪ ಅಂತ ಹೇಳ್ತಾ ಇರೋದು. ಬಟ್ ಮಿಕ್ಕಿದ್ದೆಲ್ಲ ರಕ್ಷಿತಾ ಅವ್ರದ್ದು ಕಂಪೇರಿಟಿವ್ ಮಾಡ್ಕೊಂಡ್ರೆ ಶೀಸ್ ಅ ಜಮ್ ಗರ್ಲ್ ಗುರು. ಆಕ್ಚುಲಿ ಒಂದು ಮಾನವೀಯತೆಯಿಂದ ಯೋಚನೆ ಮಾಡೋದು ಗೊತ್ತಾ, ನನಗೆ ಅವಾಗೇ ಒಂಥರ ಇಷ್ಟ ಆಗೋಯ್ತು. ಪರವಾಗಿಲ್ಲಪ್ಪ, ಈ ಹುಡುಗಿ ಏನೇ ಮಾತಾಡ್ಬೋದು, ಏನೇ ಒಂದು ಇರ್ಬೋದು, ಜಗಳ ಆಡ್ಬೋದು, ಬಟ್ ಮಾನವೀಯತೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಮನೆ ಒಳಗಡೆ, ಅದನ್ನ ಮೆರೆತರು. ಬಟ್ ಬಿಗ್ ಬಾಸ್ ಆಟ ಅಂತ ಬಂದಾಗ ಇದನ್ನ ಹೇಳ್ತೇನೆ, ಬಿಗ್ ಬಾಸ್ ಆಟ ಅಂತ ಬಂದಾಗ ಕೆಲವೊಂದ್ಸತಿ ಆ ಒಂದು ಸಾಫ್ಟ್ ಕಾರ್ನರ್ನ ಮನಸ್ಸಲ್ಲಿ ಇಟ್ಕೊಳ್ಬಾರ್ದು ಅಂತ ಅನ್ಸುತ್ತೆ. ಯಾಕಂದ್ರೆ ನಿಮ್ಗೆ ಇಂಡಿವಿಜುವಲ್ ಆಗಿ ಬೇಕಾದ್ರೆ ಇವಾಗ ರಘು ಅವ್ರಿಗೆ ಒಂದು ಕಾರ್ಡ್ನ ಸಿಕ್ತು, ನೀನು ಯಾರು ಇಬ್ಬರಲ್ಲಿ ಒಬ್ಬರನ್ನ ಸೇಫ್ ಮಾಡ್ಬೋದು ಮನೆಯಿಂದ ಆಚೆ ಹೋಗೋದಕ್ಕೆ ಅಂತ ಬಂದಾಗ, ಐ ಥಿಂಕ್ ನೀನು ಅವಾಗ ಬೇಕಾದ್ರೆ ನಿನ್ನ ಫೇವರಿಸಮ್ ಮಾಡಿಕೊಂಡು ಒಬ್ಬ ನಿನಗೆ ಇಷ್ಟ ಆಗುವಂಥ ಕ್ಯಾಂಡಿಡೇಟ್ನ ಸೇಫ್ ಮಾಡ್ಬೋದಾಗಿತ್ತು. ಬಟ್ ಇಲ್ಲಿ ಬಂದಿದ್ದೇನಂತಂದ್ರೆ ಒಬ್ರು ಎಲ್ಲರೂ ಥಿಂಕ್ ಮಾಡಿ ಗ್ರೂಪ್ ಡಿಸ್ಕಷನ್ ಮಾಡಿ ಒಮ್ಮತ ಮಾಡಿದ್ರು. ಆ್ಯಂಡ್ ಇದರಲ್ಲಿ ಇನ್ನೊಂದು ಬಿಗ್ ಬಾಸ್ ತಪ್ಪು ಕೂಡ ಇದೆ ಅಂತ ಹೇಳಿ, ಮೆಜಾರಿಟಿ ಕೊಡಬೇಕು ಗುರು. ಹೋಗಿ ಒಂದು ಒಮ್ಮತ ಏನೋ ಕೊಡ್ತಾ ಇದ್ರೆ, ಅಪ್ಪ ನಾನು ಈ ರಾಶಿಕಂ ಬಗ್ಗೆ ಮಾತಾಡಬಾರ್ದು ಅಂತ ಅನ್ಕೊಂತೀನಿ. ಹೋಗಿ ಬಂದು ಆ ಕೇಳಿ ಆಗ್ತಾ ಇದೆ. ಆಕ್ಚುಲಿ ನೋಡಿ, ಫಸ್ಟ್ ರೌಂಡ್ ಅಲ್ಲಿ ಗೆದ್ದಾದ್ಮೇಲೆ ರಾಶಿಕ್ ಅವ್ರ ಹೆಸರನ್ನ ಅವ್ರು ತಗೊಳ್ತಾರೆ, ಸುಧೀರ್ ಅವ್ರು ಬಂದು ಅವ್ರ ಹೆಸರು ತಗೊಳ್ತಾರೆ. ಇಲ್ಲಿ ರಕ್ಷಿತಾ ಅವರು ರಾಶಿಕಾ ಜೊತೆ ಮಾತಾಡಕ್ಕೆ ಅಂತ ಬರ್ತಾರೆ, ಕಾಮಾಗಿ ಮಾತಾಡ್ತಿರ್ಬೇಕಾದ್ರೆ ರಾಶಿಕಾ ಅವರು ಅದೇನು ಉಳ್ಕೊಂತಾರೆ ಗುರು. ಏನು ಮಾತಾಡಕ್ಕೆ ಬರಲ್ಲ ಹಂಗೆ ಹೆಂಗೆ ಅಂತ ಅಲ್ಲೂ ಕೂಡ ಅಪಹಾಸ್ಯ ಮಾಡ್ತಾರೆ. ಹೌದು, ಅಂದ್ರೆ ಇರಿಟೇಟ್ ಆಗಿ ಮಾತಾಡ್ತಾ ಇದ್ದಾರೆ ರಕ್ಷಿತಾ ಅವ್ರ ಜೊತೆ. ಯಾಕೆ ರಕ್ಷಿತಾ ಅವ್ರು ಆಕ್ಚುಲಿ ಕಾಮ್ ಕಂಪೋಸ್ ಆಗಿ ಮಾತಾಡಕ್ ಹೋಗ್ತಾ ಇದಾರೆ, ಬಟ್ ನೀವು ಅವ್ರನ್ನ ಇರಿಟೇಟ್ ಆಗಿ ಮಾತಾಡ್ತಾ ಇದ್ರೆ ಅಂದ್ರೆ ನಿಮ್ ಮನ್ಸಲ್ಲಿ
ಹೇಟ್ರೆಡ್ ಇಟ್ಕೊಂಡ್ಬಿಟ್ಟಿದ್ರೆ ಆ ಹುಡುಗಿ ಬಗ್ಗೆ ನೀವು ಈ ಹುಡುಗಿ ಮಾಡೋದೆಲ್ಲ ತಪ್ಪು, ಈ ಹುಡುಗಿ ಸರಿನೇ ಇಲ್ಲ ಅನ್ನೋ ಥರನೇ ಒಂದು ಇಲ್ಯೂಷನಲ್ ಇದ್ದಾರೆ. ಬಿಗ್ ಬಾಸ್ ಮನೆ ಆಟ ಆಡೋದು ಹಂಗೆ, ಯಾವ ಥರ ಇಲ್ಯೂಷನಲ್ ಆಟ ಆಡಬಾರ್ದು. ಫ್ಯಾಕ್ಟ್, ರಿಯಾಲಿಟಿ ಚೆಕ್. ಓಕೆ, ನನ್ನ ಮುಂದೆ ಇವಾಗ ಇದ್ದಾರೆ, ವಿಲನ್ನೇ ಆಗಿರ್ಬೋದು, ಬಟ್ ಎಂಡ್ ಆಫ್ ದ ಡೇ ಗೇಮ್ ಮಾತ್ರ ವಿಲನ್, ರಿಯಲ್ ಲೈಫಲ್ಲಿ ವಿಲನ್ ಅಲ್ಲ. ಹುಡುಗಿನ ಮೇ ಬಿ ರಿಯಲ್ ಆಗಿ ವಿಲನ್ ಮಾಡಕ್ಕೆ ಹೋಗ್ತಾ ಇದ್ದಾರೆ ಇವರು. ಏನ್ ಗುರು ಬಂದ ತಕ್ಷಣನೇ ಹುಡುಗಿ ಮೇಲೆ ಕಿರ್ಚಾಡ್ಕೊಂಡು ಮಾಡೋದು, ಅದಕ್ಕೆ ರಕ್ಷಿತಾಗ ಇನ್ನೂ ಬೇಜಾರಾಗೋಯ್ತು. ಅಂಡ್ ಆಕ್ಚುಲಿ ಪಾಯಿಂಟ್ ಏನಂತಂದ್ರೆ ಗಿಲ್ಲಿ ಅವರು ಹೇಳಿದ್ರೆ ಕಳ್ಸಿರ್ತಾರೆ, ನೋಡೋ ನೀನ್ ಯಾವ್ದೇ ಕಾರಣಕ್ಕೂ ನೀನ್ ಒಪ್ಕೊಳಕ್ ಹೋಗ್ಬೇಡ, ನಂತರ ನೀನ್ ಸ್ಟ್ಯಾಂಡ್ ತಗೊಳ್ಬೇಕು, ನಮ್ಮ ವಂಶದ ಕುಡಿ ನೀನು ಅಂತ ಕಳ್ಸಿರ್ತಾರೆ. ಅದು ಆಕ್ಚುಲಿ ಕರೆಕ್ಟ್ ಆಗಿ ಅದೇ ರೀತಿ ಮಾಡ್ತಾರೆ. ರಕ್ಷಿತಾ ಮಾತ್ರ ಸೇಮ್ ಆಸ್ ಇಟ್ ಈಸ್ ಅಲ್ಲಿ ಗಿಲ್ಲಿ ಅವರು ಬಿಲ್ಡಪ್ ಕೊಡ್ತಾ ಇದ್ದಿದ್ದಕ್ಕೂ ಈ ಹುಡುಗಿ ಬಂದು ಅಲ್ಲಿ ಒಪ್ಕೊಳ್ಳದೆ ಇದ್ದಿದ್ದಕ್ಕೂ. ಆಮೇಲೆ ಇನ್ನೊಂದು ರಕ್ಷಿತಾ ಅವ್ರದ್ದು ಅಲ್ಲಿ ಅವಾಗ ಬಂದು ಇಣಕಿ ನೋಡ್ತಾವ್ರ ಇಲ್ಲಿ, ಅಂದ್ರೆ ಆ ಕಡೆ ಗಿಲ್ಲಿ ಅವ್ರು ಹೇಳ್ತಾವ್ರೆ, ಕರಿತಾವ್ರೆ, ಗಿಲ್ಲಿ ಅವ್ರದ್ದು ಏನೋ ಕೇಳಿಸ್ಕೊಂಡು ಏನ್ ಹೇಳೋಣ ಅಂತ. ಅಲ್ಲಿ ಗಿಲ್ಲಿ ಅವ್ರು ಆಲ್ಮೋಸ್ಟ್ ಆಪೋಸಿಟ್ ತಂಡು ಗೊತ್ತಾಗ್ಬಿಡ್ತು ಏನಂತಂದ್ರೆ ಇವ್ರು ಯಾವುದೇ ಕಾರಣಕ್ಕೂ ಒಮ್ಮತ್ತಕ್ಕೆ ಬರಲ್ಲ. ಬಟ್ ಅಲ್ಲಿ ಅಶ್ವಿನಿ ಅವ್ರದ್ದು ಇಂಟರ್ವ್ಯೂ ಇತ್ತು. ಅಶ್ವಿನಿ ಅವ್ರು ಏನ್ ಮಾಡ್ತಾರೆ, ರಕ್ಷಿತಾ ಅವ್ರನ್ನ ಕರೆದ್ಬಿಟ್ಟು ಈಗ ಅವ್ರು ಒಳ್ಳೆಯವರಾಗ್ಬಿಡಕ್ಕೆ ಕ್ಯಾಪ್ಟನ್ ಆಗ್ಬಿಟ್ಟಿದ್ರಲ್ಲ, ಹೆಂಗೋ 4 ಜನ ಒಪ್ಪಿಸ್ಬಿಟ್ಟು ಆಕ್ಚುಲಿ ಧ್ರುವಂತ್ ಅವ್ರು ಏನ್ ಗುರು ಅವರು, ಧ್ರುವಂತ್ ಅವರು ಅಶ್ವಿನಿ ಮ್ಯಾಮ್ ಮುಂದೆ ಕೈ ಕಟ್ಕೊಂಡು ಓಕೆ ಮ್ಯಾಮ್ ಹಿಂದ್ಗಡೆ ಏನೋ ವಾರ್ ಮಾಡ್ತಾರೆ, ವಾರ್ ಮಾಡಿದಾಗ ವಾರ್ ಮಾಡಿಸ್ಕೋಬೇಕಂತ ಹಿಂದೆಗಡೆ ಹೋಗ್ಬಿಟ್ಟು ಏನ್ ಮಾಡ್ತಾರೆ ಗೊತ್ತಾ, ಹಿಂಗೆ ಪೋಸ್ ಕೊಡ್ಕೊಂಡು ಅಮ್ಮ ಮಾಡಿದ್ ಸರ್ ನಂಗೆ ಇಷ್ಟ ಆಗ್ಲಿಲ್ಲ ಸರ್, ಅಪ್ರೋಚ್ ವಾರ್ ಅಂದಾಗ ವಾರ್ ಮಾಡ್ಬೇಕು ಅಂತ, ಪೀಸ್ ಆಗಿದ್ದಾಗ ಪೀಸ್ ಆಗಿರ್ಬೇಕು ಅಂತ ರೂಮ್ ಏರಿಯಾದಲ್ಲಿ ಮುಂದೆ ಮಾತಾಡ್ಗುರು, ನೀನ್ ಯಾಕೆ ಹಿಂದೆ ಮಾತಾಡ್ತಾ ಇದ್ಯಾ, ಫೇಸ್ ಟು ಫೇಸ್ ಅಂತ ಡಬಲ್ ಗೇಮ್ ಮಾಡ್ತಾ ಇರೋದು ಅಂತ ರುದ್ರವ್ರಿಗೆ ಎದ್ದಕ್ಕೆ ಇಲ್ಲಿ ಕಾಣಿಸ್ತಿದೆ. ಅಲ್ಲ ಮುಂದೆ ಹೇಳೋ ಪೀಸ್ ಅಂದಾಗ ನಾನ್ ಯಾಕೆ ಪೀಸ್ ಆಗಿರ್ಬೇಕು, ನೀವು ಕಿರ್ಚಾಡ್ಬೇಕಾದ್ರೆ ನಾನು ಕಿರ್ಚಾಡ್ತೀನಿ, ನೀವು ಕಿರ್ಚಾಡ್ಬೇಕಾದ್ರೆ ನಾನು ಯಾಕೆ ಇದ್ ಮಾಡ್ಬೇಕು. ನನ್ನ ಒಪಿನಿಯನ್ ಅಂತ ಬಂದಾಗ ನಾನು ಸ್ಟ್ಯಾಂಡ್ ತಗೊಳ್ಬೇಕು. ಬೇರೆ ನೀನ್ ಹಿಂದೆ ಹೋಗ್ಬಿಟ್ಟು ಯಾಕೆ ಮಾತಾಡ್ತೀನಿ, ಕೆಲವೊಂದನ್ನ ಹಿಂದೆ ಮಾತಾಡ್ಬೇಕಾಗಿ ಬರುತ್ತೆ. ಹೌದು, ಯಾಕಂದ್ರೆ ಕೆಲವೊಂದು ಸಣ್ಣ ಪುಟ್ಟ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಎಲ್ಲರಿಗೂ ಇರುತ್ತೆ, ಅದ್ರ ಮುಂದೆ ಮಾತಾಡಕ್ಕಾಗಲ್ಲ, ಹಿಂದೆ ಮಾತಾಡ್ಕೊಂತಾರೆ. ಬಟ್ ಇಲ್ಲಿ ನೀನು ಡಿಸಿಷನ್ ತಗೊಳ್ತಾ ಇರೋದು ನಿನ್ನ ಅಳಿವು ಉಳಿವಿನ ಪ್ರಶ್ನೆ ಇಲ್ಲಿ ಎಂಡ್ ಆಫ್ ದ ಡೇ ಬರ್ತಾ ಇರೋದು. ಇಲ್ಲಿ ರಕ್ಷಿತಾ ಅವ್ರ ಕ್ಲಾಸ್ ಅಲ್ಲಿ ಏನ್ ಮಾಡ್ತಾರೆ, ಕನ್ವಿನ್ಸ್ ಮಾಡ್ಬಿಟ್ಟು ಹೀರೋ ಆಗೋ ತರ ಮಾಡ್ಬಿಟ್ಟು, ರಕ್ಷಿತಾ ನೋಡಮ್ಮ ನಾವು ಒಬ್ಬರು ಡಿಸಿಷನ್ ಚೇಂಜ್ ಆಗ್ತಾ ಇರೋದು, ಯಾರ ಹೆಸರು ಅಂತ ಹೇಳಿಲ್ಲ. ಆಮೇಲೆ ಇವರು ಅಭಿಷೇಕ್ ಹತ್ರನು ಒಳ್ಳೆಯವರಾಗೋದಕ್ಕೆ ಏನ್ ಮಾಡ್ಬಿಟ್ರು, ಅಶ್ವಿನಿ ಅವ್ರು ಆಚೆ ಹೋಗ್ಬಿಟ್ಟು ಕೈ ಹಿಡ್ಕೊಂಡು ನೋಡಪ್ಪ ಸಿನ್ನು ಪರ್ಸನಲ್ ಇದು ನನ್ಗೆ ತುಂಬಾ ಅದು ಏನ್ ಡವ್ ಮಾಡ್ತೀರಾ ಮೇಡಮ್. ಆಮೇಲೆ ನೆಕ್ಸ್ಟ್ ಅಭಿಷೇಕ್ ಅವ್ರಿಗೆ ಗೊತ್ತಾಗುತ್ತೆ ರಕ್ಷಿತಾನೇ ನನ್ನ ಹೆಸರು ತಗೊಂಡಿದ್ದು ಅಂತ. ರಕ್ಷಿತಾ ಜೊತೆ ಕೂತ್ಕೊಂಡು ಅಭಿಷೇಕ್ ಅವ್ರು ಮಾತಾಡ್ತಾ ಇರ್ತಾರೆ, ರಿಷಾ ಅವ್ರು ಯಾಕಪ್ಪ ಬಂದ್ರು ನೀವು ಅಲ್ಲಿ, ರಿಷಾ ಅವರು ಒಳ್ಳೆಯವರಾಗ ಬಂದ್ರು, ಹಂಗಲ್ಲ ಅಭಿಷೇಕ್ ಹಿಂಗೆ ಅಭಿಷೇಕ್ ಅಂತ ಬರ್ತಾ ಇದ್ರು. ವೇಕಪ್ ಕಾಲ್ ಅಂತ ವೇಕಪ್ ಕಾಲ್ ಅಂತ ಹೇಳ್ತಾರೆ. ಯಾವಾಗ ನಿಮ್ಗೆ ವೇಕಪ್ ಕಾಲ್ ಅಂತ ಮಾಡೋದಕ್ಕೋಸ್ಕರ ರೀಸನ್ ತಗೊಂಡ್ ಮಾಡೋಣ ಅಂತ ಇದ್ವಿ ಅಂತ ಹೇಳಿದಾಗ ವೇಕಪ್ ಕಾಲ್ ಆಗುತ್ತೆ, ನಾಮಿನೇಷನ್ ಆಗುತ್ತೆ, ಅವ್ರ ಆಚೆ ಹೋಗ್ಬಿಟ್ರೆ ಯಾವ ವೇಕಪ್ ಕಾಲ್ ಆಗುತ್ತೆ ಅಂತ ರಕ್ಷಿತಾ ಅವ್ರು ಹೇಳ್ತಾ ಇರ್ತಾರೆ. ಸೆಂಟ್ರಲ್ ಬಂದು ಮಾತಾಡ್ತಾರೆ, ಬಟ್ ನೀನ್ ಯಾಕೆ ಮಾತಾಡ್ತಾ ಇದೀಯ ಸೆಂಟ್ರಲ್ ನೀನು ಅಂತ ಕಿರ್ಚಾಡ್ಕೊಂಡು ಮಾತಾಡ್ಬಿಡ್ತಾರೆ. ಆಗ ಹಲೋ ಎಕ್ಸ್ಕ್ಯೂಸ್ ಮೀ, ನಾನು ಅವರು ಮಾತಾಡ್ತಿದ್ವಿ, ನೀವು ಬಂದಿರೋದು, ನೀವು ಹೋಗಿ ಬೇಕಾದ್ರೆ ಅಂತ ಫಸ್ಟ್ ಟೈಮ್ ರಕ್ಷಿತಾ ಅವ್ರು ನಿಂತ್ಕೊಂಡು ಸಕ್ಕತ್ ಇಷ್ಟ ಆಗ್ಬಿಡುತ್ತೆ ಅದಂತೂ ಮಾತ್ರ ಪರ್ಟಿಕ್ಯುಲರ್ಲಿ. ನೀನ್ ಹೋಗು ಅಂತ ಹೇಳ್ತಾರೆ. ಸೊ ಹೋಗು ಅಂತಂದಾಗ ಇವ್ರು ಇನ್ನೂ ಕಿರ್ಚಾಡ್ಕೊಂಡು ಮಾತಾಡ್ತಾರೆ. ಬಟ್ ಇಲ್ಲಿ ಅಭಿಷೇಕ್ ಅವರು ಯಾರನ್ನ ಗೊತ್ತಾ ಸೇಫ್ ಮಾಡೋದು ಅಂದ್ರೆ, ಯಾರ ಜೊತೆ ಮಾತಾಡಕ್ ಹೋಗ್ತಾರೆ ಅಂತಂದ್ರೆ ರಕ್ಷಿತಾ ಹಿಂದೆ ಹೋಗ್ತಾರೆ, ರಕ್ಷಿತಾ ನಿಂತ್ಕೋ, ಯಾಕಂದ್ರೆ ರಕ್ಷಿತಾ ಸೇಫ್ ಮಾಡಿರ್ತಾರೆ, ಕ್ಲಾರಿಟಿ ಬೇಕಿತ್ತು. ಆಮೇಲೆ ರಕ್ಷಿತಾ ಅವ್ರು ಸೇಫ್ ಮಾಡೋದ್ರಿಂದ ಇನ್ನೊಂದು ಸಾಫ್ಟ್ ಕಾರ್ನರ್ ಅಭಿಷೇಕ್ ರಕ್ಷಿತಾ ಮೇಲೆ ತೋರಿಸ್ತಾರೆ. ಸೊ ಇಲ್ಲೆಲ್ಲೋ ಒಂದ್ ಕಡೆ ಕಾವ್ಯ ಅವ್ರು ಏನಾದ್ರು ಸೆಂಟ್ರಲ್ ಬಂದು ಅಭಿಷೇಕ್ನ ನೀನು ಸೇಫ್ ಅಂದ್ರೆ ಅಭಿಷೇಕ್ ಸೇಫ್ ಮಾಡಿದ್ದು ಒಳ್ಳೇದು ಅಂತ ಕೇಳ್ತಾರೆ. ಬಟ್ ಪಾಯಿಂಟ್ ನಿನ್ನ ಮನ್ಸಲ್ಲಿ ಏನಿತ್ತು ಅಂತ ತಿಳ್ಕೊಳ್ಳೋಕೋಸ್ಕರ ಕೇಳ್ತಾರೆ. ಬಟ್ ನೀನು ಏನಕ್ಕೆ ಆತರ ಮಾಡಿದೆ, ಯಾಕಂದ್ರೆ ರಘು ಅವ್ರಿಗೂ ಕೂಡ ಬೇಜಾರಾಗುತ್ತೆ. ಈಗ ಅಂದ್ರೆ ರಘು ಅವ್ರ ಮನ್ಸಲ್ಲಿ ಹಿಡ್ಕೊಂಡಿರ್ಬೋದು, ಮೇ ಬಿ ಸೇಫ್ ಆಗ್ತೀನಿ ಅಂತ ಗ್ಯಾರಂಟಿ ಇದ್ರು, ಬಟ್ ರಘು ಮನ್ಸಲ್ಲಿ ಉಳ್ಕೊಂಡಿರ್ಬೋದಲ್ವಾ, ಅಯ್ಯೋ ಮೇ ಬಿ ನಾನೇನಾದ್ರು ತಪ್ಪೇನಾದ್ರು ಮಾಡದ್ನ ನನ್ನ ಆಕ್ಚುಲಿ ರಘು ಅವ್ರ ಪಾಪ ಅವ್ರು ಹೇಳಿದ್ರು, ಸೊ ಓಕೆ ಬಿಡು ಅಕ್ಸೆಪ್ಟ್ ಮಾಡ್ಕೋತೀನಿ, ಏನೋ ಕೊಟ್ಟಿದ್ದಾರೆ ಪಾಪ ಏನೋ ತಲೆ ಅಂದ್ರೆ ಏನಂತ. ಈಗ ಬೇರೆ ರಾಶಿಕಾ ರಿಷಾ ಆಗಿದ್ರು, ನಾನೇ ಕಣ್ಣಿಗೆ ಬೀಳೋದ ನಿನ್ಗೆ, ನಾನೇ ಮಾಡೋದು, ಏನ್ ನೀನೇ ಕಣ್ಣಿಗೆ ಬೀಳ್ತೀಯ ಗುರು, ನೀನ್ ಕಷ್ಟ ಪಡ್ತಾ ಇದ್ದೀಯ ಅಂತ ಜನಗಳು ನೋಡ್ತಾ ಇರ್ತಾರೆ. ಹೌದು, ನೀನ್ ನಾನು ಹೇಳುತ್ತಾ ರಾಶಿಕಾ ಶೆಟ್ಟಿ ಟಾಸ್ಕ್ ಅಂತ ಬಂದಾಗ ಸೂಪರ್ ಆಗಿ ಆಡ್ತಾ ಇದಾರೆ, ಐ ಅಗ್ರಿ ವಿತ್ ಇಟ್. ಟಾಸ್ಕ್ ಒಂದು ಬಿಟ್ಟು ನಿನ್ನ ಪರ್ಸನಾಲಿಟಿ ಒಳ್ಳೆ ಒಂಥರ ಡಸ್ಟ್ಬಿನ್ ಗುರು. ನೀನು ಟಾಸ್ಕ್ ಬರೀ 10 to 20% ಅಷ್ಟೇ ನೋಡೋದು ಎಲ್ಲರೂ. ಇನ್ನು 80% ನಿಮ್ ಪರ್ಸನಾಲಿಟಿ, ನೀನ್ ಹೆಂಗ್ ನಡ್ಕೋತೀಯ, ಹೆಂಗ್ ವ್ಯಕ್ತಿತ್ವ ಇದೆ, ಆ ಒಂದು ಬೇಸ್ ಮೇಲೆ ಜನಗಳು ಉಳಿಸ್ಕೊಳ್ಳೋದು. ಇಲ್ಲ, ಇನ್ನೊಂದು ಆಂಗಲ್ ಏನ್ ಅನ್ಸುತ್ತೆ ಗೊತ್ತಾ, ಪಾಪನು ಅಂತ ಅನ್ಸ್ಬಿಡುತ್ತೆ ನನಗೆ. ಪಾಪ ಹೆಣ್ಮಕ್ಳಲ್ವಾ, ಅಂದ್ರೆ ಅವ್ರಿಗೆ ಕೆಲವ್ರಿಗೆ ಎಫರ್ಟ್ಸ್ ಆಗ್ತಾ ಇದಾರೆ, ಮೇ ಬಿ ಎಫರ್ಟ್ಸ್ ವ್ಯಾಲಿಡೇಷನ್ ಅಲ್ಲಲ್ಲ, ನೀನ್ ಹೇಳೋದು ಕರೆಕ್ಟ್. ಬಟ್ ಒಂದ್ ಆಂಗಲ್ ಇಂದ ಹೇಳ್ತಾ ಇದ್ದೀನಿ ನಾನು, ಅವ್ರ ಎಫರ್ಟ್ಸ್ ಆಗ್ತಾ ಇರ್ಬೇಕಾದ್ರೆ ವ್ಯಾಲಿಡೇಷನ್ ಸಿಕ್ಕಿಲ್ಲ ಅಂತಂದಾಗ ಕೆಲವು ವ್ಯಕ್ತಿಗಳು ಕಿರ್ಚಾಡೋದು ಅದು ಕಾಮನ್ ಆಗ್ಬಿಡುತ್ತೆ. ಕಿರ್ಚಾಡ್ಲಿ, ಅದೇ ಹೇಳ್ತಾ ಇರೋದು. ಬಟ್ ಅದು ತಪ್ಪದು, ಒಂದ್ ಆಂಗಲ್ ಇಂದ ತಪ್ಪು. ಬಟ್
ಕೆಲವ್ರಿಗೆ ನನಗೆ ನಾನು ಮಾಡ್ತಿರೋ ಕೆಲ್ಸಕ್ಕೆ ಪ್ರಶಂಸೆ ಸಿಗ್ತಾ ಇಲ್ಲ ಅಂತ ಅಂದಾಗ ಸಿಗ್ಬೇಕು ಅಂತಂದ್ರೆ ಆ ರೀತಿ ನಡ್ಕೋಬೇಕಪ್ಪ. ಅವ್ರು ನಡ್ಕೊಳಕ್ ಅದಿಲ್ಲ, ಅದಿಲ್ಲ ಅಂತಂದ್ರೆ ನೀನ್ ಏನೇ ಕೆಲಸ ಮಾಡಿದ್ರು ತಪ್ಪೇ ಅದು. ತಪ್ಪು. ಹಂಗೆ ಆಗಿರೋದು ಹೆಂಗೆ ತಪ್ಪು ಅಂತ ಹೇಳ್ತಾ ಇದೆಯೋ ಆ ಒಂದು ತಪ್ಪನ ಅಂತ ಅವ್ರನ್ನ ಯಾರ ಕುಂಡಿಸ್ಕೊಂಡು ನೋಡಮ್ಮ ಆತರ ಮಾತಾಡ್ಬೇಡ, ಕಾಮ್ ಆಗಿರೋ ಅಂತ ಸೂರಜ್ ಅವರೇ ಹೇಳ್ಬೇಕಾಗಿತ್ತು. ಸೂರಜ್ ಅವ್ರು ಕೂಡ ಆ ಒಂದು ತಪ್ಪನ ತಿದ್ದೋ ಕೆಲಸ ಮಾಡ್ತಾ ಇಲ್ಲ. ಅಂಡ್ ಮೇ ಬಿ ಅವ್ರ ಆಚೆಗಡೆ ಯಾವ ರೀತಿ ಇರ್ತಾರೆ ಅಂತ ನಮ್ಗೆ ಗೊತ್ತಿಲ್ಲ ಅಲ್ವಾ. ಆಚೆಗಡೆ ಮೇ ಬಿ ರಾಶಿಕ್ ಅವ್ರಿಗೆ ಹೇಳಿದ್ದೆಲ್ಲ ಅಂದ್ರೆ ಮುಂದೆ ತಂದ್ಕೊಡುವಂತ ಪೇರೆಂಟ್ಸ್ ಇರ್ಬೋದು. ಸೊ ಅವ್ರು ಅಷ್ಟು ಆತರ ಬೆಳೆದಿದ್ದಾಗ ಮನೆ ಒಳಗಡೆ ಬಿಗ್ ಬಾಸ್ ಮನೆ ಒಳಗಡೆ ಬಂದಾಗ ಟಾಸ್ಕ್ ಆಡ್ತಾ ಇದಾರೆ, ಎಲ್ಲ ಮಾಡ್ತಾ ಇದಾರೆ. ಮೇ ಬಿ ಅವರು ಎಲ್ಲೋ ಕಿರ್ಚಾಡೋದ್ರಿಂದ ತುಂಬಾ ನೆಗೆಟಿವ್ ಆಗ್ತಾ ಇದಾರೆ ಅಂತ ಆಚೆಗಡೆ ಆಗ್ತದೆ ಬಿಡಿ. ಅದು ಪೋಟ್ರೆ ಏನಿಲ್ಲ, ಆಲ್ರೆಡಿ ಆಲ್ಮೋಸ್ಟ್ ಹಂಗೆ ಬರ್ತಾ ಇರೋದು. ಬಟ್ ರಾಶಿಕ್ ಅವ್ರಿಗೆ ಅರ್ಥ ಮಾಡಿಸ್ಬೇಕು. ಯಾರೋ ಸುದೀಪ್ ಸರೇ ಹೇಳ್ಬೇಕು ಅನ್ಸುತ್ತೆ, ನೋಡಮ್ಮ ಆತರ ಕಿರ್ಚಾಡ್ಬೇಡ ಅಮ್ಮ, ಸಣ್ಣ ಪುಟ್ಟದಕ್ಕೂ ಕಾಮಾಗಿ ಥಿಂಕ್ ಮಾಡು. ನೀನ್ ವೇಗ್ ಬಂದಿಲ್ಲ ಅಂತಂದ್ರೆ ರಿಕ್ವೆಸ್ಟ್ ಮಾಡ್ಕೊ. ಕಾಕ್ರೋಚ್ ಅವ್ರು ಏನ್ ಕಿಲಾಡಿ ಗೊತ್ತಾಗೋರು, ರಿಕ್ವೆಸ್ಟ್ ಮಾಡ್ಕೊಂಡು ತುಪ್ಪ ಜಾರ್ಕೊಂಡ್ರು ಮಜಾ ಮಾಡ್ತಿದ್ ಯಾರು ಗೊತ್ತಾ. ಆಕ್ಚುಲಿ ನೆನೆ ಎಪಿಸೋಡ್ ಅಲ್ಲಿ ಫುಲ್ ಕಂಪ್ಲೀಟ್ ಆಗಿ ಗಿಲ್ಲಿ ಮತ್ತೆ ಕಾಕ್ರೋಚ್ ಸೈಲೆಂಟ್ ಆಗಿ ಮಜಾ ಮಾಡ್ತಾ ಇದ್ರು. ಇಲ್ಲಿ ಆಕ್ಚುಲಿ ಫಸ್ಟ್ ರೌಂಡ್ ಅಲ್ಲಿ ಆದ್ಮೇಲೆ ಅಶ್ವಿನಿ ಮ್ಯಾಮ್ ಹೋಗ್ಬಿಟ್ಟು ಹೇಳ್ತಾರಲ್ಲಿ, ಸೊ ಟಿವಿ ಮುಂದೆ, ಸೊ ಹಿಂಗೆ ನಾವು ಅಭಿನ ಇದ್ ಮಾಡಿ ಸೊ ರಘುನ ಸೇವ್ ಮಾಡಿದೀವಿ ಅಂತ. ಅಲ್ಲೂ ಕೂಡ ರಘು ಅವರು ಕರೆಕ್ಟ್ ಆಗಿ ರೀಸನ್ ಕೊಡ್ತಾರಲ್ಲ, ನಾ ಕರೆಕ್ಟ್ ಆಗಿ ರೀಸನ್ ಕೊಡಿ ಅಂತ ರಕ್ಷಿತ್ ಅವ್ರು ಹೇಳ್ತಾರೆ, ನೀನೇ ಬಂದು ಹೇಳು ಅಂತ ಹೇಳ್ತಾರೆ. ರಕ್ಷಿತ್ ಅವ್ರು ವ್ಯಾಲಿಡ್ ರೀಸನ್ ಕೊಡ್ತಾರೆ. ಅಂದ್ರೆ ಡೇ 1 ಇಂದ ಅಭಿಷೇಕ್ ಅವ್ರನ್ನ ಆಟ ನೋಡಿದ್ವಿ. ಸೊ ಎಲ್ಲೋ ಲಾಸ್ಟ್ ವೀಕಲ್ಲಿ ನೀವು ಬಂದಿದ್ರ, ಬಟ್ ಈ ವೀಕಲ್ಲಿ ಯಾಕೋ ರಘು ಅವ್ರು ನೀವು ಸ್ವಲ್ಪ ಆಟ ಅಂದ್ರೆ ನೀವು ಎಲ್ಲೋ ಓಪನ್ ಅಪ್ ಆಗಿಲ್ಲ ಅಂತ ಒಂದು ರೀಸನ್ ಕೊಟ್ಬಿಟ್ಟು ಸೊ ಅಲ್ಲಿಗೆ ಮುಗಿಸ್ತಾರೆ. ಇದಾದ್ಮೇಲೆ ತಗೊಳಪ್ಪ, ನನಗೆ ಆಕ್ಚುಲಿ ಶನಿವಾರ ಭಾನುವಾರಲ್ಲಿ ಮೇನ್ ಟಾಪಿಕ್ ಡಿಸ್ಕಸ್ ಆಗ್ಬೇಕಾಗಿರೋದು ಯಾವುದು ಅಂತಂದ್ರೆ ಈ ಸೂರಜು ಮತ್ತೆ ಜಾನ್ವಿ ಅವರು ಚಾನಲ್ ಅವರು ಸೂರಜ್ನ ಮತ್ತೆ ನಿಮ್ನ ರಾಶಿಕನ ಉಳಿಸ್ಕೊತಾರೆ. ಯಾಕೆ ಅಂತಂದ್ರೆ ನಿಮ್ಮಿಬ್ರು ಲವ್ ಇದೆ, ಅದಕ್ಕೋಸ್ಕರ ಚಾನಲ್ ಅವರು ಉಳಿಸ್ಕೊತಾರೆ ಅಂತ ಮ್ಯಾಟ್ರ್ ತೆಗೆದ್ರಪ್ಪ. ಸೂರಜ್ ಹೇಳ್ತಾರೆ ಬೇಡ ಮೇಡಮ್ ನೀವೇ ತೊಳ್ಕೊಳ್ತಾ ಇದ್ದೀರಾ ಅಂತ ಅಂತಾರೆ. ಆಮೇಲೆ ಸ್ಪಂದನ ಬಗ್ಗೆನೂ ಬರುತ್ತೆ. ಸ್ಪಂದನ ಯಾಕೆ ಉಳ್ಕೊಂತ ಇದಾರೆ ಅಂತಂದ್ರೆ ಎರಡ್ ತರ ಹೇಳ್ತಾರೆ. ಒಂದ್ ಬಂದ್ಬಿಟ್ಟು ಅವರು ಈ ಕಲರ್ಸ್ ಕನ್ನಡದಲ್ಲಿ ಹೀರೋಯಿನ್ ಆಗಿದ್ದಾರೆ, ಜೊತೆಗೆ ಆಮೇಲೆ ಫ್ಯಾನ್ ಬೇಸ್ ಕೂಡ ಇದೆ ಅಂತ ಹೇಳ್ತಾರೆ. ಅಂದ್ರೆ ಅಲ್ಲೂ ಟರ್ನ್ ಆಗ್ಬಿಡ್ತಾರೆ ಇಮಿಡಿಯೇಟ್ ಆಗಿ. ಅಂದ್ರೆ ಏನಂತಂದ್ರೆ ಬಟ್ಟೆ ಹಾಕೊಂಡು ನಿಂತ್ಕೊಳ್ತಾರೆ, ಅದನ್ನ ಬಿಟ್ರೆ ಏನು ಕಾಂಟ್ರಿಬ್ಯೂಷನ್ ಇಲ್ಲ ಅಂತ ಬಂತು. ಮೇ ಬಿ ನನಗೂ ಅದು ಸರಿ ಅಂತ ಅನಿಸ್ತು. ಬಟ್ ಚಾನಲ್ ಬಗ್ಗೆ ಮಾತಾಡೋದು ತುಂಬಾ ತಪ್ಪಾಗುತ್ತೆ ಜಾನ್ವಿ ಅವರೇ. ನಿಮ್ಮನ್ನ ಎತ್ತಾಕೋದ್ರಲ್ಲಿ 100% ಅವರು ಕಾಯ್ತಾ ಇರ್ತಾರೆ. ನೀವು ನಮ್ಮ ಬಗ್ಗೆನೇ ಮಾತಾಡ್ತಾರೆ. ನಾವು ಮಾತಾಡೋದ್ ಬೇರೆ, ಆಚೆಗಡೆ ನಿಂತ್ಕೊಂಡು ಮಾತಾಡೋದ್ ಬೇರೆ. ಬಟ್ ಒಳಗಡೆ ನೀವು ನಿಂತ್ಕೊಂಡು ಒಂದು ಚಾನಲ್ಗೆ ಒಂದು ಶೋಗೆ ಹೋಗಿದ್ದೀರಾ ಅಂದ್ರೆ ಅದ್ರ ಬಗ್ಗೆ ಮಾತಾಡಕ್ ಹೋಗ್ಬಾರ್ದು. ಸೂರಜ್ ಅವ್ರು ಬಲೆ ಕಿಲಾಡಿ ಇದಾರೆ, ಅವ್ರು ಏನು ಗೊತ್ತಿಲ್ಲ ಅಂತ ಅನ್ಕೊಂಡ್ವಿ. ಸೊ ಚಾನಲ್ ಬಗ್ಗೆ ಎಲ್ಲ ತಿಳ್ಕೊಂಡೆ, ಸೊ ಬಿಗ್ ಬಾಸ್ ಎಲ್ಲ ನೋಡ್ಕೊಂಡೆ ಈ ಒಂದು ಇಲ್ಲ ಅವ್ರ ಪಕ್ಕ 100% ಬಿಗ್ ಬಾಸ್ ನೋಡ್ಕೊಂಡೇ ಬಂದಿರ್ತಾರೆ. ಯಾಕಂದ್ರೆ ಅವ್ರು ಚೆನ್ನಾಗಿ ಗೊತ್ತು. ಲಾಸ್ಟ್ ಸೀಸನ್ ಎಲ್ಲ ಚೆನ್ನಾಗಿ ನೋಡಿದ್ರೆ ಫಾಲೋ ಮಾಡಿ ಈ ಒಂದು ಮ್ಯಾಟ್ರಿಗೆ. ಸೊ ನೀವು ಯಾರು ಬೇಕು ಅವ್ರು ಸೇವ್ ಮಾಡ್ತೀರೋ ಅನ್ನೋ ಮ್ಯಾಟ್ರಿಗೆ ಆನಂದ್ ಗುರುಜಿ ಅವ್ರಿಗೆ ಸುದೀಪ್ ಸರ್ ಕ್ಲಾಸ್ ತಗೊಂಡಿದ್ರು ಗೊತ್ತಾ. ಹೌದು ಏನ್ರಿ ನೀವು ಯಾರಿಗೆ ನೀವು ಬಕೆಟ್ ಹಿಡಿತಿದ್ದೀರಾ ಅದು ಇದು ಅಂತೆಲ್ಲ ಮಾತಾಡಿ ಜಗಳ. ಆನಂದ್ ಗುರುಜಿ ಅವ್ರು ಡೈರೆಕ್ಟ್ ಆಗಿ ಹೇಳಿದ್ರು, ಎಲ್ಲ ಬಿ ಚಾನಲ್ ಅವರೇ ಅವ್ರನ್ನ ಸಪೋರ್ಟ್ ಮಾಡ್ತಾರೆ ಅಂತಂದಾಗ ನಮಗೂ ನಿಮ್ಗೂ ಬರುತ್ತೆ ಅಂತ ಸುದೀಪ್ ಸರ್ ಒಂದು ಖಡಕ್ ಆಗಿ ವಾರ್ನಿಂಗ್ ಕೊಟ್ಟಿದ್ರು. ಮೇ ಬಿ ಜಾನ್ವಿ ಅವ್ರಿಗೆ ಬರುತ್ತೋ ಇಲ್ವೋ ಗೊತ್ತಿಲ್ಲ. ಬಟ್ ಇದೊಂದು ಇನ್ಪುಟ್ ಇತ್ತು, ಹೇಳ್ಬೇಕಾಗಿತ್ತು. ಬಟ್ ಇಲ್ಲಿ ಗೈಸ್ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಇಲ್ಲಿ ರಕ್ಷಿತಾ ಅವ್ರಿಗೆ ನೋ ಹೇಟ್ರೇಡ್. ನಾನು ಏನೊಂದು ಮಾತು ಆಡದೆ ಗೊತ್ತಾ. ಸೊ ಆಕ್ಚುಲಿ ಕಂಪ್ಲೀಟ್ ನಾನು ಇನ್ನೊಂದು ಪರ್ಸ್ಪೆಕ್ಟಿವ್ ಅಲ್ಲಿ ಮಾತಾಡಿದೆ. ಬಿಗ್ ಬಾಸ್ ಆಟನ ಆಡ್ಬೇಕಾದ್ರೆ ಕೆಲವ್ರನ್ನ ಆಚೆ ಯಾಕೆ ಆಡ್ಬೇಕಾಗುತ್ತೆ, ಯಾರು ಸಾಫ್ಟ್ ಕಾರ್ನರ್ ಇಟ್ಕೊಬಾರ್ದು ಅಂತ. ಇನ್ನೊಂದು ಆಂಗಲ್ ಅಲ್ಲಿ ರಕ್ಷಿತಾ ಅವ್ರು ಮಾಡಿದ್ದು ಸರಿ ಅಂತಾನು ಅನ್ನಿಸ್ತು. ಯಾಕಂದ್ರೆ ಈ ಒಂದು 6 ಜನದಲ್ಲಿ ಯಾರೋ ಒಬ್ರು ಹೋಗ್ಬೇಕು ಅಂತ ನಿಮ್ಗೂ ಗೊತ್ತು, ನಿಮ್ಮ ಮನ್ಸಲ್ಲೂ ಇರುತ್ತೆ ಗೊತ್ತು. ಯಾಕಂದ್ರೆ ಈ 6 ಜನದಲ್ಲಿ ಧ್ರುವಂತೋ ಇಲ್ಲ ಅಂತಂದ್ರೆ ರಾಶಿಕಾ ಶೆಟ್ಟಿನೋ ಇಲ್ಲ ರಿಷಾನೋ ಅವ್ರು ಮೂರು ಇಲ್ಲ ಇವ್ರು 3 ಹೋಗ್ಬೇಕು ಅಂತ, ನಿಮ್ 3ರಲ್ಲಿ ಯಾರೋ ಒಬ್ರು ಹೋಗ್ಬೇಕು ಅಂತ ನಿಮ್ಮ ಮನ್ಸಲ್ಲಿ ಇದ್ದೇ ಇರುತ್ತೆ. ನಮ್ಮ ಮನ್ಸಲ್ಲೂ ಇದೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಯಾಕಂದ್ರೆ ಗೇಮ್ ಅಂತ ಬಂದಾಗ ಕಾಂಟ್ರಿಬ್ಯೂಷನ್ ಅಂತಾನು ನೋಡ್ಬೇಕಾಗುತ್ತೆ. ಅಭಿಷೇಕ್ ಅವರು ಎಲ್ಲೋ ಒಂದ್ ಕಡೆ ಮನೇಲಿ ಸೈಲೆಂಟ್ ಆಗಿರೋದ್ರಿಂದ ಎಲ್ಲೂ ಕೂಡ ಇನ್ಪುಟ್ಸ್ ಗಳು ಬರ್ತಾರೆ. ನಾವು ಮಾತಾಡೋಕ್ಕೂ ಟಾಪಿಕ್ಸ್ ಗಳು ಕೂಡ ಸಿಗ್ತಲ್ಲ ಅಭಿಷೇಕ್ ಇಂದ. ಏನಾರ ಒಂದು ಟಾಪಿಕ್ ಬರ್ಬೇಕಲ್ವಾ, ಅದು ಸಿಗ್ತಲ್ಲ. ಟಾಸ್ಕ್ ಅಂತ ಬಂದಾಗ ಧನುಷ್ ಅವ್ರು ಚೆನ್ನಾಗಿ ಆಡ್ತಾ ಇದಾರೆ. ಅಂಡ್ ಇವತ್ತಿನ ಟಾಸ್ಕ್ ಒಂದು ಟಾಸ್ಕ್ ಚೆನ್ನಾಗಿ ಆಡಿದ್ರಲ್ಲ ಫಸ್ಟ್ ರೌಂಡ್ ಅಲ್ಲಿ. ಒಂದು ಟಾಸ್ಕ್ ಹೇಳಿ ಆಡಿದ್ರು, ಯಾವ್ದೋ ಒಂದು ಟಾಸ್ಕ್ ಆಡ್ತಾರೆ. ಅದೇ ಅಭಿಷೇಕ್ ಹೋಗ್ಬಿಟ್ಟು ಆಮೇಲೆ ರಾಶಿಕಾ ಹೊಡಿತಾರಲ್ಲ, ರಾಶಿಕಾ ಹೌದು. ಬಟ್ ಆಮೇಲೆ ರಾಶಿಕಾ ಅವ್ರು ಬಂದ್ಬಿಟ್ಟು ಅಭಿಷೇಕ್ ಹೊಡಿತಾರಲ್ವಾ, ಹಂಗಂತ ಕಂಪೇರ್ ಮಾಡಕ್ಕಾಗತ್ತಾ? ಅಲ್ಲ ಬಟ್ ಸ್ಟಿಲ್ ಆಡಿದ್ದಾರೆ ಒಂದು ಟಾಸ್ಕ್ ಆಡಿದ್ದಾರೆ. ಬಟ್ ಕಂಪ್ಲೀಟ್ಲಿ ನನ್ ಅಭಿಷೇಕ್ ಅವ್ರದ್ದು ಜಾಸ್ತಿ ಫೇಲ್ಯೂರ್ಸೇ ಕಾಣಿಸ್ತದೆ ನನ್ನ ಕಣ್ಮುಂದೆ ಕಾಣಿಸ್ತಾರೆ. ಅದು ನಿಮ್ಗೆ ಏನ್ ಅನ್ಸುತ್ತೆ, ಲೈಕ್ ರಕ್ಷಿತಾ ಅವ್ರು ಮಾಡಿದ್ದು ಲೈಕ್ ಓಕೆ ಸರಿ ಇತ್ತಾ, ಇಲ್ಲ ಅಂತಂದ್ರೆ ಅದಾದ್ಮೇಲೆ ಸೆಕೆಂಡ್ನೇ ರೌಂಡ್ ಬರ್ತಾರೆ ಗೊತ್ತಾ. ಸೆಕೆಂಡ್ನೇ ರೌಂಡ್ ಅಲ್ಲಿ ನಾನು ಅಗ್ರಿ ಮಾಡ್ಬಿಟ್ರು ಅವರು. ನನಗೆಲ್ಲೋ ಅಲ್ಲೇ ನನಗೆ ರಕ್ಷಿತಾ ಅವ್ರು ಸೋತೋದ್ರು ಅಂತ ಅನ್ಸ್ಬಿಡ್ತು. ಅಗ್ರಿ ಮಾಡಬಾರ್ದಾಗಿತ್ತು. ಇಲ್ಲ ನನ್ನ ಸ್ಟ್ಯಾಂಡ್ ನನ್ ಕರೆಕ್ಟ್ ಆಗಿತ್ತು, ಅಭಿಷೇಕ್ ನ ಸೇಫ್ ಮಾಡ್ಬೇಕಾಗಿತ್ತು ಅಂತ ಅಗ್ರಿ ಮಾಡ್ಬಿಟ್ಟಿದ್ರೆ ನಾನು ಸಾಕತ್ ಖುಷಿ ಆಗ್ಬಿಡ್ತಿದೆ. ಬಟ್ ಎಲ್ಲೋ ಒಂದ್ ಕಡೆ ನನಗೆ ಬೇಜಾರಾಗೋಯ್ತು, ಯಾಕಪ್ಪ ಈ ಹುಡುಗಿ ಒಪ್ಕೊಂಡ್ಬಿಟ್ರು ಅಂತ. ನಿಮ್ಗೆ ಅನ್ಸುತ್ತೆ ಇದ್ರ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ. ಅಂಡ್ ಇದಾದ್ಮೇಲೆ ಮಾಡೋರು ಮತ್ತೆ ರಿಷಾ ಅವರು ನೈಟ್ ಕೂತ್ಕೊಂಡು, ಸೊ ರಿಷಾ ಅವ್ರು ಕೆಲಸ ಮಾಡಿರಲ್ಲ, ಬಾತ್ರೂಮ್ ತಿಕ್ಕಿರಲ್ಲ, ನನ್ನ ತಿಕ್ಕಲ್ಲ, ಏನ್ ಮಾಡ್ಕೋತೀರ ಮಾಡ್ಕೊಳ್ಳಿ, ಈ ಗಾಂಚಲಿ ಮಾತುಗಳನ್ನ ಮಾಲೋರ್ ಹತ್ರ ಆಡ್ತಿದ್ರೆ. ಇದಕ್ಕೂ ಕೂಡ ನನ್ನ ಪ್ರಕಾರ ಕಿಚನ ಪಂಚಾಯತಿಲಿ ತೀರ್ಮಾನ ಆಗ್ಬೇಕು, ತುಂಬಾ ಡಿಸ್ಕಷನ್ ಆಗ್ಬೇಕು ಆಕ್ಚುಲಿ. ಆಮೇಲೆ ರಾಶಿಕಾ ಅವರು ಕಿರ್ಚಾಡೋದು, ಆಮೇಲೆ ಈ ರಿಷಾ ಅವ್ರು ಕಿರ್ಚಾಡೋದು, ಬೆಳಿಗ್ಗೆ ಆದ್ಮೇಲೆ ಆ ಗ್ಯಾಪ್ ಅಲ್ಲಿ ಇನ್ನೊಂದು ಜಗಳ ಆಗುತ್ತೆ. ಇನ್ನೊಂದು ಗೇಮ್ ಕೊಡ್ತಾರೆ, ಗೇಮ್ ಆದ್ಮೇಲೆ ಜಗಳ ಆಗೋದು.
ಎರಡನೇ ಗೇಮ್ ಕೊಡ್ತಾರಲ್ಲಪ್ಪ, so ಅಲ್ಲ balance ಮಾಡ್ಕೊಂಡು- ಅದಕ್ಕೂ ಮುಂಚೆ ನೈಟ್ ಆಗುತ್ತೆ ಗೊತ್ತಾ. ಸೂರಜ್ ಆಕ್ಚುಲಿ ಸೂರಜ್ ಬಗ್ಗೆನೂ ಕೂಡ ಒಂದು ಮಾತು ಬರುತ್ತೆ ಲವ್ ಬಗ್ಗೆ. ನೀವು ಆಕ್ಚುಲಿ ಲವ್ ಬ್ಯಾಂಕ್ ಅಲ್ಲಿ ಇಟ್ಕೊಂಡಿದ್ದೀರಾ ಅಂತಂದಾಗ ನೋಡಿದ್ರೆ ರಾಶಿ ನೀನ್ ಇದ್ರ ಬಗ್ಗೆ ಎಲ್ಲ ಮಾತಾಡ್ಲೇಬೇಡ ಅಂತ ಹೇಳ್ತಾರೆ. ಹಾಗಾದ್ರೆ ನಿಂದು ಚಂದ್ರಪ್ಪ ಮುಂದೆ ಯಾವ ತರ ಆಂಗಲ್ ಅಂತ ರಿಷಾ ಅವರು ರಾಶಿ ಅವ್ರಿಗೆ ಕ್ವಶನ್ ಮಾಡ್ತಾರೆ. ಮಲ್ಕೊಂತಾರೆ ಇವರು ಉರ್ಕೊಂಡು ಹಾಲಲ್ಲಿ ಮಲ್ಕೋತಾರೆ. ಹಾಲಲ್ಲಿ ಮಲ್ಕೊಂತಾರೆ. ಅದನ್ನ ತೋರ್ಸಲ್ಲ, ಬಟ್ ಬಿಗ್ ಬಾಸ್ ಅವ್ರು ವಾಯ್ಸ್ ಮಾತ್ರ ಕೊಡ್ತಾರೆ. ಏನು ಅಂತ ಅದು ಕಂಪ್ಲೀಟ್ ಆಗಿ ವಾಯ್ಸ್ ನ ಮ್ಯೂಟ್ ಮಾಡ್ತಾರೆ. ಮೇ ಬಿ ಅದೇನೋ ತುಂಬಾ ಬೇರೆ ತರ ಡಿಸ್ಕಷನ್ ನಡೆದಿರುತ್ತೆ. ಸೊ ಈ ಒಂದು ಡಿಸ್ಕಷನ್ ಅನ್ನು ತೋರ್ಸಲ್ಲ. ಅದಾದ್ಮೇಲೆ ನೆಕ್ಸ್ಟ್ ಎರಡನೇ ಟಾಸ್ಕ್ ಮಾರ್ನಿಂಗ್ ಆಗುತ್ತೆ. ಮಾರ್ನಿಂಗ್ ಆಗುತ್ತೆ. ಸೊ ಮಾರ್ನಿಂಗ್ ಆಕ್ಚುಲಿ ನಮ್ಮ ಗಿಲ್ಲಿ ನಟ ಅವ್ರಿಗೆ ಈ ಸತಿ ನನಗೆ ಚಾನ್ಸ್ ಕೊಡಬೇಕು ಅಂತ ಹೇಳ್ಬಿಟ್ಟು ಮುನ್ನುಗ್ತಾರೆ. ಬಟ್ ಎಲ್ಲೋ ಕಡೆ ಬ್ಯಾಡ್ ಲಕ್ ಅಂತಾನೆ ಹೇಳ್ಬೋದು ಪಾಪ. ಕರೆಕ್ಟ್ ಆಗಿ ಹೇಳಿದ್ರೆ ಇಲ್ಲಿ ಆಕ್ಚುಲಿ ಧನುಷ್ ಅವರು ಒಂದ್ 2 ಸತಿ ಬೀಳಿಸ್ತಾರೆ, ಕಾವ್ಯ ಅವರು 3 ಸತಿ ಬೀಳಿಸ್ತಾರೆ. ಸೊ ಅದರಿಂದ ಪಾಪ ಎಲ್ಲೋ ಒಂದ್ ಕಡೆ ಲಾಸ್ಟ್ ಮೂಮೆಂಟ್ ಅಲ್ಲಿ ಪಾಪ ನಮ್ಮ ಗಿಲ್ಲಿ ನಟನ್ ತಂಡ ಸೋತಾಗ್ಬಿಡುತ್ತೆ. ಇಲ್ಲೂ ಕೂಡ ಆಕ್ಚುಲಿ ಸೊ ಮೇನ್ ನೆನ್ನೆ ಆಕ್ಚುಲಿ ಫುಲ್ ಕಿರಿಕು ಅಂದ್ರೆ ಇರಿಟೇಷನ್ ಅಂತ ಆಗಿದ್ದು ಇದೆ. ಅದೇ ನಾಮಿನೇಷನ್ ತಂಡ ಗೆಲ್ತಾರೆ. ಇಲ್ಲಿ ಬಿಗ್ ಬಾಸ್ ಅವ್ರು ಹೇಳ್ತಾರೆ ಒಬ್ರನ್ನ ಯಾರು ನೀವು ಸೇಫ್ ಮಾಡಿ ಕಳ್ಸೋದಿದ್ರೆ ಯಾರನ್ನ ಕಳಿಸ್ತಿರತ್ತೆ ಹೋಗಿ ಡಿಸ್ಕಷನ್ ಮಾಡಬೇಕಾದ್ರೆ ಇಲ್ಲಿ ರಿಷಾ ಮತ್ತೆ ರಾಶಿಕಾ ತಗೊಳಪ್ಪ. ರಾಶಿಕಾ ಆಕ್ಚುಲಿ ಇನ್ನೊಂದು ಏನಂತಂದ್ರೆ ನಾನು ಯಾವ್ದಕ್ಕೂ ಬರೋದಲ್ಲಿ ನೀವು ಯಾವ್ದು ಕೇಳ್ತೀರಾ ಅದಕ್ಕೆ ಓಕೆ ಅಂತ ಹೇಳ್ತಾರೆ. ಬಟ್ ಇಲ್ಲಿ ಆಕ್ಚುಲಿ ಇನ್ನೊಂದು ನೆನ್ನೆ ನಾವು ಇದರಲ್ಲಿ ಹೇಳಿದ್ವಿ ರಕ್ಷಿತಕ್ಕೆ ಚಾನ್ಸ್ ಕೊಡ್ತಲ್ಲ ಅಶ್ವಿನಿ ಮೆಮ್ ಅವರು ಅಂತ. ಇಲ್ಲಿ ಆಕ್ಚುಲಿ ಈ ಗೇಮ್ ಅಲ್ಲಿ ರಕ್ಷಿತಾ ಅವರು ಕೇಳಿದ್ರೆ ಹೋಗಮ್ಮ ಅಂತ ಹೇಳ್ತಾರೆ. ಇಲ್ಲ ರಕ್ಷಿತಾ ಅವರು ನೀವು ಬೇಕಾದ್ರೆ ಹೋಗಿ ಅಂತ ಹೇಳ್ತಾರೆ. ಇಲ್ಲಿ ಚಾನ್ಸ್ ಕೊಟ್ಟಿದ್ರು ಬಟ್ ಇವರೇ ರಕ್ಷಿತಾ ಅವ್ರು ಹೋಗಲ್ಲ. ಅಂಡ್ ಇದಾದ್ಮೇಲೆ ಆ ಕಿರಿಕಲ್ಲಿ ಪಾಪ ಅದು ಇವರು ರಾಶಿಕಾ ಸ್ಟ್ರಾಂಗ್ ಇದ್ದಾರೆ ಅಂತ ಎಲ್ಲರೂ ಹೇಳಿ ರಿಷಾನು ಕೂಡ ನಾನು ಸ್ಟ್ರಾಂಗ್ ಇದೀವಿ, ಯಾಕೆ ರಾಶಿಕಾ ಮಾತ್ರ ಸ್ಟ್ರಾಂಗ್ ಇದೀರಾ ಹಂಗೆ ಅಂತ ಕಿರಿಕ್ ಸ್ಟಾರ್ಟ್ ಆಗುತ್ತೆ. ತಗೊಳಪ್ಪ ಅದೇನ್ರಿ ಅದು ಗಲಾಟೆ ರೂಮಲ್ಲಿ ಏಕೋ ಹೊಡಿತೈತೆ. ಅದೆಲ್ಲ ಅಕ್ಕಪಕ್ಕ ಏನಾದ್ರು ಮನೆಗಳಿತ್ತು ಅಂತ ಸುಗ್ಬಿಡ್ತಿದ್ರು 100%. ಯಾಕಂದ್ರೆ ಇಲ್ಲಿಯವ್ರು ಆಚೆಗಡೆ ಕುತ್ಕೊಂಡ್ರು ಅವ್ರು ರಾಶಿಕ್ ಅವ್ರು ಕಿರಿಸ್ತಾ ಇರೋದು, ರಿಷಾ ಅವ್ರು ಕಿರಿಸ್ತಾ ಇರೋದು. ಇಲ್ಲಿ ಏನ್ ಗುರು ಒಳ್ಳೆ ಗೈಯಾಳಿಗಳು ಕಿತ್ತಾಡ್ತಾರೆ ಗುರು. ಅಲ್ಲಿ ಆಕ್ಚುಲಿ ಸೇಮ್ ಅಂತ ಬೀದಿ ನಾಯಿಗಳು ಅಂತ ಬಗಳದ್ವಾಗ ಅವರೇ ಎಷ್ಟು ಚೆನ್ನಾಗಿ ಬಗಳ್ತಾರೆ. ಬೈ ಅಂದ್ರೆ ಹೊಟ್ಟಾಯ್ತಾರೆ. ಅಶ್ವಿನಿ ಅವರು ಹೇಳ್ತಾ ಇದ್ದಾರೆ ಸುಮ್ನೆ ಇರ್ತಾ ಇಲ್ಲ, ರಘು ಅವರು ಹೇಳ್ತಾ ಇದಾರೆ ಸುಮ್ನೆ ಇರ್ತಾ ಇಲ್ಲ. ರಾಶಿ ಅವ್ರಿಗೆ ತುಂಬಾ ಉರ್ಕೊಂಡು ಏನ್ ಮಾಡ್ತಾರೆ ಆಚೆ ನಿಮ್ ಯಾವ ಡಿಸಿಷನ್ ತಗೊಂಡ್ರು ನಾನು ಆಪೋಸಿಟ್ ಆಗ್ಬಿಡ್ತೀನಿ ಅಂತ ಬಂದ್ರು. ಮುಟ್ಟಾಳ್ ಕೆಲಸ ಮಾಡ್ಕೊಂಡು ಆಕ್ಚುಲಿ ಹೇಳ್ಬೇಕು ಇಡಿಯಟ್ ಕೆಲಸ ಅದು. ಯಾಕಂದ್ರೆ ನಿನ್ನ ಸೇಫ್ ಮಾಡ್ತಾ ಇದ್ರು, ಸೇಫ್ ಮಾಡಿ ನಿನ್ನ ಕಳಿಸ್ತಾ ಇದ್ರು. ಆ ಕಡೆಯಿಂದ ಸ್ಪಂದನೋ ಯಾರನ್ನೋ ಒಬ್ಬನ ಅಭಿಷೇಕ್ನು ಹೇಳ್ಕೊಳ್ಳೋಣ ಅಂತ ಇದ್ದಿದ್ದು. ಆಕ್ಚುಲಿ ಈ ರೌಂಡ್ ಅಲ್ಲಿ ಅಭಿಷೇಕ್ನ ಹೇಳ್ಕೊಳಕ್ಕೆ ಅಂತ ರೆಡಿ ಆಗಿದ್ರು. ಆ ರಕ್ಷಿತಾನು ಒಪ್ಕೊಂಡಿದ್ರು. ಬಟ್ ಇಲ್ಲಿ ರಕ್ಷಿತಾ ಅವ್ರು ಏನ್ ಮಾಡ್ತಾರೆ ಪಾಪ ಎಷ್ಟು ಒಳ್ಳೆ ಹುಡುಗಿ ನೋಡಿ ಹೋಗ್ಬಿಟ್ಟು ರಾಶಿಕಾನ ಕನ್ಸೋಲ್ ಮಾಡ್ತಾರೆ. ಪರವಾಗಿಲ್ಲ ಏನು ಆಗಲ್ಲ, ಲೈಕ್ ನಿನ್ನ ಸೇಫ್ ಮಾಡ್ತೀವಿ ಅಂತ. ಇಲ್ಲಿ ನೆಕ್ಸ್ಟ್ ಏನ್ ಮಾಡ್ತಾರೆ, ಇಲ್ಲ ರಕ್ಷಿತಾ ನಾನು ಯಾವ್ದೇ ಕಾರಣಕ್ಕೂ ಇವ್ರು ಏನೇ ಹೇಳಿದ್ರು ನಾನು ಆಪೋಸಿಟ್ ಆಗ್ತೀನಿ, ನಾನು ಯಾವ ಒಂದು ಡಿಸಿಷನ್ ಒಪ್ಕೊಳ್ಳಲ್ಲ. ಧ್ರುವಂತರು ಉಲ್ಟಾ ಹೊಡಿತಾರೆ. ಮತ್ತೆ ಈ ಕಡೆ ಜಾನ್ವಿ ಅವರು. ಆಮೇಲೆ ಇನ್ನೊಂದು ಗೈಸ್ ಜಾನ್ವಿ ಅವ್ರದ್ದು ನಾನು ಎತ್ಕೊಳ್ಳೇಬೇಕಿದ್ ಮ್ಯಾಟ್ರ್ ಮರ್ತ್ಕೊಬಿಟ್ಟಿದೆ. ರಕ್ಷಿತಾ ಏನಾದ್ರು ಈ ಸೆಕೆಂಡ್ ರೌಂಡ್ ಅಲ್ಲಿ ಏನಾದ್ರು ನಾನ್ ಮಾತು ಕೇಳಿ ಏನಾದ್ರು ಅಂದ್ರೆ ಎಲ್ಲರೂ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡ್ತೀನಿ ಅಂತ ಅಂತಾರಲ್ಲ, ಮಾಡ್ರಿ ಅದೇ ನೋಡೋಣ. ಸೊ ಹೆಂಗೆಲ್ಲ ಮಾತಾಡ್ತಾರೆ ಹಂಗೆ ಹೇಳ್ತಾರೆ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡ್ತೀನಿ ಅಂತ ಹೇಳ್ತೀನಿ ಅಂತಂದ್ರೆ ಅರ್ಥ ಏನ್ ಮಾಡ್ತೀವಿ. ಈಗಾಗಲೇ ಒಬ್ಬ ಹುಡುಗಿ ಅನುಭವಿಸಿದ ಜೈಲ್ಗೆ ಹೋಗಿ ಬಂದೈತೆ. ರಿಷಾ ಅವ್ರು ಒಂದಿನ ಹೋಗಿ ಬಂದಾರೆ. ರಿಷಾ ತರ ನಿಮ್ಗೂ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡ್ಬಿಟ್ಟು ಒಂದಿನ ಹೋಗ್ಬಿಡಕ್ ಬಿಡುತ್ತೆ ಆಚೆ ಕಳಿಸ್ಬಿಟ್ಟೆ ನೋಡಿ. ನಾನು ಹೇಳ್ತಾ ಇರೋದು ರಕ್ಷಿತಾ ಅವ್ರಿಗೆ ಗಿಲ್ಲಿ ಅವ್ರಿಗೆ ಏನಾದ್ರು ನೀವು ಟಚ್ ಮಾಡಿಬಿಟ್ರೆ ಸಾಕು ದಂಗೆ ಎದ್ದು ಬಿಡ್ತಾರೆ. ಹೋಲ್ ಕರ್ನಾಟಕ ದಂಗೆ ಎದ್ದು ಬಿಡ್ತಾರೆ. ನಾನು ಏನೇ ಮಾತಾಡ್ಬೋದು ರಕ್ಷಿತಾ ಬಗ್ಗೆ, ಬಟ್ ಎಂಡ್ ಆಫ್ ದ ಡೇ ಶೀಸ್ ಅ ಜಮ್ಗುರು. ಒಂದ್ ಆಂಗಲ್ ಇಂದ ನಾವು ನೋಡ್ತಾ ಇದ್ರೆ ಶೀಸ್ ಮಾಡಿದ್ದಾರೆ. ಅದೆಲ್ಲ ಒಂದು ಪಾಯಿಂಟ್ ಆಫ್ ವ್ಯೂ. ಓಕೆ, ಅದು ನೆಕ್ಸ್ಟ್ ಬರ್ತಾ ತಿತ್ಕೊಂತಾರೆ. ಯಾಕಂದ್ರೆ ಅದೇನು ಯಾರು ತಪ್ಪು ಮಾಡ್ದೇನೆ ಇರಲ್ಲ ಎಪಿಸೋಡ್ಗಳಲ್ಲಿ. ಬಟ್ ಇಲ್ಲಿ ರಿಪೀಟ್ ಮಾಡಬಾರ್ದು. ರಿಪೀಟ್ ಆಯ್ತು ಅಂತಂದ್ರೆ ಮೇ ಬಿ ಅದು ಫೇವರಿಸಮ್ ಆಗ್ಬಿಡುತ್ತೆ. ಈಗ ನಾನು ಹೇಳ್ತೇನೆ, ಪದೇ ಹೇಳ್ತಾ ಇದೀನಿ. ಈಗ ಸದ್ಯಕ್ಕೆ ನನಗೆ ಅದನ್ನೆಲ್ಲ ಫೇವರಿಸಮ್ ಅಂತ ಅನ್ನೋ ಥರನೇ ಕಾಣಿಸ್ಕೊಳ್ತು. ಯಾಕಂದ್ರೆ ರಘು ಅವ್ರು ಸೇಫ್ ಆಗ್ತಾರೆ ಅಂತ ಆಲ್ಮೋಸ್ಟ್ ಅವ್ರಿಗೂ ಕೂಡ ಗೊತ್ತಿದೆ. ಯಾವ ತರ ಕ್ಯಾಲ್ಕುಲೇಟಿವ್ ಮಾಡ್ತಾ ಇದ್ದಾರೆ ನೋಡಿ. ರಘು ಅವ್ರನ್ನ ಅವ್ರು ಆಕ್ಚುಲಿ ಸೂರಜ್ನ ಕೇಳಿದ್ರು, ಇವರು ಸೂರಜ್ನ ಒಪ್ಕೊಳ್ತಿರ್ಲಿಲ್ಲ. ಯಾಕಂದ್ರೆ ಸೂರಜ್ ಬಂದ್ಬಿಟ್ಟು ರಾಶಿಕ್ ಅವರು ಒಪ್ಕೊಂತಾ ಇರ್ಲಿಲ್ಲ. ಸೊ ಆ ಆಂಗಲ್ ಇಂದ ಯೋಚನೆ ಮಾಡಿ ಅವ್ರ ಹೆಸರು ಇಟ್ರು. ಬಟ್ ರಘು ಅವ್ರ ಅಂತ ಒಂದು ಗೆದ್ದಿದ್ದಕ್ಕೂ ಒಂದು ಇದಿಲ್ಲ. ಸೊ ಹಾಳು ಮಾಡಿ ಇದು ನಾವು ಸೇಫ್ ಆದ ತಂಡಕ್ಕೆ ಒಬ್ರನ್ನ ಯಾರೋ ನಿಮ್ ಕಡೆ, ಸೊ ನೀವು ಮಾತಾಡ್ಕೊಂಡು ಒಬ್ರನ್ನ ಈ ಕಡೆ ನಾಮಿನೇಷನ್ ಕಳಿಸ್ಬೇಕು ಅಂತ ಹೇಳ್ತಾರೆ. ಇನ್ನ ಡಿಸ್ಕಷನ್ ಮಾಡಕ್ಕೆ ಅಲ್ಲಿಗೆ ಎಪಿಸೋಡ್ ನಿಂತ್ಕೊಂಡಿದೆ. ಗೈಸ್ ನಿಮ್ಗೆ ಏನ್ ಅನ್ಸುತ್ತೆ ನಿನ್ನೆ ಎಪಿಸೋಡ್ ಬಗ್ಗೆ ನೀವು ಕಮೆಂಟ್ ಮಾಡಿ ತಿಳಿಸಿ. ನನಗೆ ಯಾಕೋ ಏನ್ ಅನ್ಸುತ್ತೆ ಗೊತ್ತಾ, ನಾಮಿನೇಷನ್ ಗಿಲ್ಲಿನೇ ಬರ್ಬೋದು. ಸ್ಪಂದನ ಕಳ್ಸ್ಕೊಡಲ್ಲ. ಯಾಕಂದ್ರೆ ಇವ್ರ ತಂಡ ಇದೆ ಗೊತ್ತಾ, ಚೆನ್ನಾಗಿ ಉಳಿಸ್ಕೊಡ್ತಾರೆ. ಸ್ಪಂದನ ಕಳಿಸ್ತಾರೆ. ಗೈಸ್ ನಿಮ್ಗೆ ಅನಿಸುತ್ತೆ? ಸೊ ನಿನ್ನೆ ಎಪಿಸೋಡ್ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಇದಾಗಿತ್ತು ಗೈಸ್ ನಮ್ಮ ಒಂದು ಎಪಿಸೋಡು ಪ್ಲಸ್ ಪ್ರೋಮೋ ರಿವ್ಯೂ. ಸೊ ತುಂಬ ಡ್ರ್ಯಾಗ್ ಆಗಿದೆ ಅಂತ ಅನ್ಕೊಂಡ್ರೆ ಇಲ್ಲಿ ತನಕ ನೋಡೋದಕ್ಕೆ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀವಿ. ಇವತ್ತು ಏನು ಮಾಡ್ತಾ ಇದ್ದೀನಿ. ಸಿಗೋಣ ಮುಂದಿನ ನೋಡೋದಿಲ್ಲ. ಅಲ್ಲಿ ತನಕ ಬಾಯ್ ಬಾಯ್.